ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರೋ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ, ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ವಾರ ನಾವು ಯಾವ ವಾಕ್ಯವನ್ನು ಧ್ಯಾನ ಮಾಡಿದ್ವಿ? ದಯವಿಟ್ಟು ಯಾರಾದರೂ ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಭಾನುವಾರ. ಹಲ್ಲೆಲೂಯಾ. ಏನಾದರೂ ಮರ್ರಿ, ವಾಕ್ಯ ಮಾತ್ರ ಮರಿಬೇಡಿ. ಹಲ್ಲೆಲೂಯಾ. ವಾಕ್ಯ ನಿಮ್ಮಲ್ಲಿರುವಾಗ ಎಲ್ಲವುಗಳನ್ನು ಜಯಿಸುವುದಕ್ಕೆ ದೇವರು ನಿಮಗೇನು ಕೊಡ್ತಾನೆ? ಶಕ್ತಿಯನ್ನು ಕೊಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ವಾಕ್ಯ ನಿಮ್ಮಲ್ಲಿ ಇರುವಾಗ ನಿಮ್ಮಲ್ಲಿ ಸಮಾಧಾನ ಇರುತ್ತೆ. ವಾಕ್ಯ ನಿಮ್ಮಲ್ಲಿ ಇರುವಾಗ ಎಲ್ಲ ಕಾರ್ಯಗಳನ್ನು ದೇವರು ಸಫಲಪಡಿಸ್ತಾರೆ. ಆ ವಾಕ್ಯವನ್ನೇ ನೀವು ಮರೆಯುವಾಗ ಎಲ್ಲ ವಿಷಯದಲ್ಲಿ ನೀವು ತೊಂದರೆಗೆ ಈಡಾಗ್ತೀರಿ. ಅದರ ಸಲುವಾಗಿ ವಾಕ್ಯವನ್ನು ಏನು ಮಾಡಬಾರ್ದು? ಮರೀಬಾರ್ದು. ವಾಕ್ಯವನ್ನು ಬಿಟ್ಟು ನಡೀಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಲಿಗೆಯ ಕುರಿತಾಗಿ ನಾವು ನೋಡ್ತಾ ಬಂದಿದ್ವಿ. ಮೊಟ್ಟ ಮೊದಲನೇದಾಗಿ ಯಾವ ನಾಲಿಗೆ? ಹೊಟ್ಟೆ ಕಿಚ್ಚಿನ ನಾಲಿಗೆ. ಆ ಹೊಟ್ಟೆ ಕಿಚ್ಚಿನ ನಾಲಿಗೆ ಮಿರ್ಯಾಮಳಿಗೆ ಏನನ್ನು ತಂದಿಡ್ತು? ಕುಷ್ಠವನ್ನು ಹತ್ತುವಂತೆ ಮಾಡಿತು. ಸ್ವಂತ ತಮ್ಮನನ್ನೇ ಮಿರ್ಯಾಮಳು ಏನು ಮಾಡ್ತಾ ಇದ್ದಾಳೆ? ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ನಾವು ನೋಡಿದಂಥವರಾಗಿದ್ದೇವೆ. ದೇವರು ಮೋಶೆಯ ಸಂಗಡ ಮಾತ್ರವೇ ಮಾತಾಡುತ್ತಾನೋ, ನಮ್ಮ ಸಂಗಡ ಮಾತಾಡುವುದಿಲ್ಲವೋ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ತಮ್ಮನ ಮೇಲೆ ವಿರೋಧವಾದ ಮಾತುಗಳನ್ನು ಆಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ವಿ. ಯಾಕೆ? ತನ್ನ ನಾಲಿಗೆಯನ್ನು ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಆಡುವುದಕ್ಕಾಗಿ ಉಪಯೋಗಿಸಿಕೊಂಡಿದ್ದಕ್ಕಾಗಿ ದೇವರು ಆಕೆಯನ್ನು ಶಿಕ್ಷಿಸಿದನು ಎಂಬುದಾಗಿ ನೋಡಿದ್ದೇವೆ. ಎರಡನೇದಾಗಿ ಯಾವ ನಾಲಿಗೆ? ಸುಳ್ಳಿನ ನಾಲಿಗೆ. ಸುಳ್ಳನ್ನು ಅನೇಕರು ಬರೀ ಸುಳ್ಳನ್ನೇ ಹೇಳುವಂಥವರಾಗಿರ್ತಾರೆ. ಸುಳ್ಳು ಇರಲಾರ್ದೆ ಅವರ ಜೀವಿತವೇ ಇರೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಬರೀ ಸುಳ್ಳು 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 ಸುಳ್ಳಿನ ಜೀವಿತವನ್ನು ಜೀವಿಸುವಂಥವರಾಗಿರ್ತಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಏನೆಂಬುದಾಗಿ ಅಂದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಸುಳ್ಳಿನ ನಾಲಿಗೆಯನ್ನು ಸುಳ್ಳನ್ನು ಮಾತಾಡಿರ್ತಕ್ಕಂಥ ಆ ವ್ಯಕ್ತಿಗಳು, ದಂಪತಿಗಳಿಬ್ಬರು ಏನಾದ್ರಂತೆ? ಸುಳ್ಳನ್ನು ಮಾತಾಡಿರ್ತಕ್ಕಂಥ ದಂಪತಿಗಳಿಬ್ಬರು ಸಾವಿಗೆ ಈಡಾದರು ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ಸುಳ್ಳಿನ ನಾಲಿಗೆ ನಿನ್ನದು ಆಗಿರಬಾರ್ದು. ಸುಳ್ಳು ನಿನ್ನ ಜೀವಿತದಲ್ಲಿ ಎಷ್ಟು ಮಾತ್ರಕ್ಕೂ ಇರಬಾರ್ದು. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸುಳ್ಳಿನ ನಾಲಿಗೆಯನ್ನು ತೆಗೆದು ಹಾಕಿಕೊಳ್ಳುವಂಥದ್ದು ಉತ್ತಮ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡಿದ್ದೇವೆ, ಸುಳ್ಳಿನ ನಾಲಿಗೆ ಉಳ್ಳವರಾಗಿ ನಾವು ಇರಬಾರ್ದು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ ಮೊದಲು 10 ವಾಕ್ಯಗಳಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ 3ನೇ ಅಂಶವನ್ನು ನಾವು ನೋಡೋಣ. ಅರಣ್ಯಕಾಂಡ ಪುಸ್ತಕ 12ನೇ ಅಧ್ಯಾಯ 6ನೇ ವಾಕ್ಯ. ನನ್ನ ಮಾತನ್ನು ಕೇಳಿರಿ, ನಿಮ್ಮಲ್ಲಿ ಪ್ರವಾದಿ ಇದ್ದರೆ ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು, ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು. ನನ್ನ ಸೇವಕನಾದ ಮೋಶೆ ಅಂಥವನಲ್ಲ, ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು. ಅವನ ಸಂಗಡ ನಾನು ಗೂಢವಾಗಿ ಅಲ್ಲ, ಪ್ರತ್ಯಕ್ಷದಲ್ಲಿ ಸ್ಪಷ್ಟವಾಗಿಯೇ ಮಾತಾಡುವೆನು. ಅವನು ಯೆಹೋವನ ಸ್ವರೂಪವನ್ನೇ ದೃಷ್ಟಿಸುವನು. ಹೀಗಿರಲು ನೀವು ನನ್ನ ಸೇವಕನಾದ ಮೋಶೆಗೆ ವಿರೋಧವಾಗಿ ಮಾತಾಡುವುದಕ್ಕೆ ಭಯಪಡಬೇಕಾಗಿತ್ತು ಎಂದು ಹೇಳಿ ಕೋಪಗೊಂಡು ಹೋದನು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ನೀನು ದೇವರಿಗೆ ಮತ್ತು ದೈವ ಸೇವಕರಿಗೆ, ಅಭಿಷಕ್ತರಿಗೆ, ದೇವರನ್ನು ನಂಬಿದಂಥ ಮಕ್ಕಳಿಗೆ ವಿರೋಧವಾಗಿ ನಿನ್ನ ನಾಲಿಗೆಯನ್ನು ಹರಿಬಿಟ್ರೆ ನೀನು ಕೋಪವನ್ನು ನಿನ್ನ ಮೇಲೆ ಕೂಡಿಸಿಟ್ಟುಕೊಳ್ಳುವವನಾಗ್ತೀಯ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವ ಕೋಪ ಯಾವಾಗ ಬರುತ್ತೆ? ದೈವ ಸೇವಕರಿಗೆ, ದೇವರ ಮಕ್ಕಳಿಗೆ, ದೇವರಿಗೆ ವಿರೋಧವಾಗಿ ಮಾತಾಡುವಂಥ ನಾಲಿಗೆ ನಿನ್ನ ನಾಲಿಗೆ ಆದರೆ ನೀನು ಯಾವುದನ್ನು ಕೂಡಿಟ್ಕೊಳ್ತೀಯಾ?
ಕೋಪ, ಯಾವ ಕೋಪ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ? ದೇವರು ಕೋಪವುಳ್ಳವನಾಗ್ತಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರಿಗೆ ಕೋಪವನ್ನು ಎಬ್ಬಿಸಿದ್ರೆ ಭಯಂಕರವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಲೋಕದಲ್ಲಿ ನಾವು ನೋಡ್ತಾ ಇರ್ತೀವಿ. ನಾಗರಾವನ್ನ ಕಡಿಲಾರ್ದು ಹಂಗೆ ಬಿಟ್ಬಿಟ್ರೆ ಆವಿನ ದ್ವೇಷ 12 ವರ್ಷ ಅಂತೇಳಿ ಹೇಳ್ತಾರೆ ಜನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. 12 ವರ್ಷದವರೆಗೆ ಹಾವು ಕಾಡ್ತಾ ಇರುತ್ತಂತೆ. ಅದು ಸುಳ್ಳೋ ನಿಜನೋ ಅದು ದೇವರಿಗೆ ಗೊತ್ತಿರುವಂಥ ವಿಷಯ ಪ್ರಿಯರು. ಯಾಕಂದ್ರೆ ನಾನು ಅನೇಕ ಸಾರಿ ನಾಗರಾವುಗಳಿಗೆ ಕಲ್ಲು ಹೊಡೆದಿದ್ದೀನಿ, ಚೂರು ಗಾಯ ಮಾಡಿದ್ದೀನಿ, ನನಗೆ ಇದುವರೆಗೆ ಏನೂ ಕೂಡ ಮಾಡಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರಿಗೆ ಕೋಪವನ್ನು ಎಬ್ಬಿಸುವಂಥವರು ಎಂತಹ ನಾಲಿಗೆ ಉಳ್ಳವರಾಗಿರ್ತಾರೆ? ದೇವರಿಗೆ, ದೈವ ಸೇವಕರಿಗೆ, ತಮ್ಮ ಆತ್ಮಿಕ ಗುರುಗಳಿಗೆ ಎದುರು ಮಾತಾಡುವಂಥವರು ಆಗಿರ್ತಾರೆ ಪ್ರಿಯರೇ. ದೇವರೇ ಮಾತಾಡ್ತಾ ಇದ್ದಾನೆ ಏನಂತೇಳಿ? ನೀವು ಭಯಪಡಬೇಕಾಗಿತ್ತು. ದೈವ ಸೇವಕರಿಗೆ ಮಾತಾಡುವಾಗ ನಿಮ್ಮ ನಾಲಿಗೆ ಹಿತವಾಗಿ ಇರಬೇಕಾಗಿತ್ತು. ನಿಮ್ಮ ನಾಲಿಗೆಯನ್ನು ನೀವು ಅರಿಬಿಟ್ಟ ಕಾರಣ ನನ್ನ ಕೋಪವನ್ನು ನೀವೇನು ಮಾಡಬೇಕಾಗಿದೆ? ಅನುಭವಿಸಬೇಕಾಗಿದೆ. ನಾನು ನಿಮ್ಮ ಮೇಲೆ ಕೋಪವುಳ್ಳವನಾಗಿದ್ದೇನೆ ಎಂಬುದಾಗಿ ದೇವರು ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಹೀಗೆ ಒಬ್ಬ ಶಿಷ್ಯ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿಸ್ತಾರೆ ಪ್ರಿಯರೇ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ಅಲ್ಲಿ ಪೇತ್ರ ಶಿಷ್ಯನನ್ನು ಸೆರೆಮನೆಗೆ ಹಾಕಿಸಿದಾಗ ದೇವರು ಅದ್ಭುತವಾಗಿ ಆತನಿಗೆ ಏನು ಮಾಡಿದರು? ಬಿಡುಗಡೆಯನ್ನು ಕೊಟ್ಟರು ಪ್ರಿಯರೇ. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ಸೇವಕನಾಗಿರ್ತಕ್ಕಂಥ ಹಿರಿಯ ಸಭೆಯ ಪಾಲಕನು, ಅದೇ ರೀತಿಯಾಗಿ ಹಿರಿಯ ಸೇವಕನಾಗಿರ್ತಕ್ಕಂಥ ಪೇತ್ರನನ್ನು, ಅಭಿಷಿಕ್ತನಾಗಿರುವಂಥ ಪೇತ್ರನನ್ನು ಸೆರೆಮನೆಯಲ್ಲಿ ಹಾಕಿಸಿದ ಕಾರಣಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಹಾಕಿಸಿರ್ತಕ್ಕಂಥ ಹೆರೋದ ಎನ್ನುವಂಥ ರಾಜನು ಹುಳ ಬಿದ್ದು ಏನಾದಂತೆ? ಸತ್ತು ಹೋದನು. 12ನೇ ಅಧ್ಯಾಯ 21ನೇ ವಾಕ್ಯ ಓದ್ರಿ ಒಂದು ಸಾರಿ. ಗೊತ್ತು ಮಾಡಿದ ಒಂದು ದಿನದಲ್ಲಿ ಹೆರೋದನು ರಾಜ ವಸ್ತ್ರವನ್ನು ಧರಿಸಿಕೊಂಡು ರಾಜ ಆಸನದ ಮೇಲೆ ಕೂತು ಅವರಿಗೆ ಉಪನ್ಯಾಸ ಮಾಡಿದನು. ಕೂಡಿದ್ದ ಜನರು ಇದು ಮನುಷ್ಯನ ನುಡಿಯಲ್ಲ, ದೇವರ ನುಡಿಯೇ ಎಂದು ಆರ್ಭಟಿಸಿದರು. ಆ ಘನವನ್ನ ಅವನು ದೇವರಿಗೆ ಸಲ್ಲಿಸದೆ ಹೋದದರಿಂದ ಕರ್ತನ ದೂತನು ಆ ಕ್ಷಣದಲ್ಲಿಯೇ ಅವನನ್ನು ಬಡಿದನು. ಅವನು ಉಳುಬಿದ್ದು ಸತ್ತು ಹೋದನು. ಹಲ್ಲೆಲೂಯಾ. ಒಬ್ಬ ರಾಜ ಪ್ರಿಯರೇ, ಆತನ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಪೇತ್ರನನ್ನು ಏನು ಮಾಡ್ತಾ ಇದ್ದಾನೆ? ಗಲ್ಲಿಗೆ ಏರಿಸಬೇಕು, ಸಾಯಿಸಬೇಕು ಅಂತೇಳಿ ಸೆರೆಮನೆಗೆ ಹಾಕಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ವ್ಯಕ್ತಿ ತನ್ನನ್ನು ತಾನು ಹೆಚ್ಚಿಸಿಕೊಂಡಾಗ, ತನ್ನ ಮಾತುಗಳನ್ನು ತಾನು ಆಡಿದಾಗ ಲೋಕವೇ ಮುಖ್ಯ, ದೇವರು ಮುಖ್ಯ ಅಲ್ಲ ಎಂಬುದಾಗಿ ದೇವರಿಗೆ ವಿರೋಧವಾದ ಮಾತುಗಳನ್ನು ಆಡಿದಾಗ ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಉಳಬಿದ್ದು ಸತ್ತು ಹೋದನು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ನಾಲಿಗೆ ಚಿಕ್ಕ ಅಂಗವಾಗಿದ್ದರೂ ಕೂಡ ಬಹುದೊಡ್ಡ ಕಾರ್ಯಗಳನ್ನು ಏನು ಮಾಡುತ್ತೆ? ಇದು ಕೊಚ್ಚಿಕೊಳ್ಳುತ್ತೆ. ಸತ್ಯವನ್ನು ನಮ್ಮ ನಾಲಿಗೆ ಮಾತಾಡೋದಿಲ್ಲ, ಅಸತ್ಯದ ಕಡೆಗೆ, ಅಜ್ಞಾನದ ಕಡೆಗೆ ನಮ್ಮ ನಾಲಿಗೆ ಹರಿದು ಹೋಗ್ತಾ ಇರುತ್ತೆ. ಅದ್ರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇಯರ್ ಏನೆಂಬುದಾಗಿ ಅಂದರೆ, ನಿಮ್ಮ ನಾಲಿಗೆ ದೈವ ಸೇವಕರಿಗೆ ಆಗಿರಲಿ, ದೇವರಿಗೆ ಆಗಿರಲಿ, ದೇವರ ಮಕ್ಕಳಿಗೆ, ನಂಬಿದಂಥ ಮಕ್ಕಳಿಗೆ ಆಗಿರಲಿ ವಿರೋಧವಾದ ಮಾತುಗಳನ್ನು ಆಡಬಾರ್ದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾಕಂದರೆ ಯೇಸು ಸ್ವಾಮಿ ಅವರು ಹೇಳ್ತಾರೆ, ಮನುಷ್ಯನು ಆಡಿದ ಪ್ರತಿಯೊಂದು ಮಾತಿನ ವಿಷಯವಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಉತ್ತರ ಕೊಡಬೇಕು ಅಂತೇಳಿ. 12ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 36ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನ್ಯಾಯ ತೀರ್ಪು ಇದೆ. ದೇವರು ಲೋಕಕ್ಕೆ ನ್ಯಾಯವನ್ನು ತೀರಿಸ್ತಾನೆ. ಅನೇಕರಿಗೆ ಗೊತ್ತಿಲ್ಲ ನ್ಯಾಯ ತೀರ್ಪಿನ ವಿಷಯವಾಗಿ. ನ್ಯಾಯಮೂರ್ತಿಯಾಗಿ, ನ್ಯಾಯಾಧಿಪತಿಯಾಗಿ ದೇವರು ಸಿಂಹಾಸನದ ಮೇಲೆ ಕೂತುಕೊಂಡಿರುವಾಗ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇಯರೇ, ಎಲ್ಲ ಜನರು ಆತನ ಮುಂದೆ ಏನು ಮಾಡ್ತಾರೆ? ನಿಂತ್ಕೊಂಡಿರ್ತಾರೆ. ಬಾದರ್ಲಿಯಲ್ಲಿ ಒಂದು ವಿಡಿಯೋ ತೋರಿಸಿದ್ದೆ, ನಿಮಗೆ ನೆನಪಿದೆನಾ? ಬಾದರ್ಲಿಯಲ್ಲಿ. ಹಲ್ಲೆಲೂಯಾ, ನೋಡಿದ್ದೀರಾ? ಇಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಸಿಂಹಾಸನದ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಎಲ್ಲ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರು ಏನು ಮಾಡ್ತಾರೆ? ಆತನ ಮುಂದೆ ನಿಂತ್ಕೊಳ್ತಾರೆ. ಪ್ರತಿಯೊಬ್ಬರ ಜೀವಿತ ಚರಿತ್ರೆಗಳು ಆತನು ಬಲ್ಲಂಥ ದೇವರಾಗಿದ್ದಾನೆ. ಆತನ ಸೃಷ್ಟಿಕರ್ತನಾದ ದೇವರಾಗಿದ್ದಾನೆ. ತಿಮ್ಮಾಪುರ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುವಂಥ ದೇವರು ನನ್ನ ಯೇಸು ಅಲ್ಲ. ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಜನರು ಅಡ್ಡ ಬಿದ್ದು ಆರ್ಭಟಿಸಿ ಆರಾಧನೆ ಮಾಡುವಂಥ ಒಂದೇ ನಾಮ ಅಂದರೆ ಯಾವ ನಾಮ ರೀ? ಅದು
ಯೇಸುವಿನ ನಾಮ ಪ್ರಿಯರೇ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಇವರು ಅಕ್ಕ ಅಣ್ಣ ಏನು ಮಾಡ್ತಾ ಇದ್ದಾರೆ? ಮೋಶೆಗೆ ವಿರೋಧವಾಗಿ ಮಾತಾಡ್ತಾ ಇದ್ದಾರೆ. ಮೋಶೆಗೆ ವಿರೋಧವಾಗಿ ಮಾತಾಡಿದ ಕಾರಣಕ್ಕಾಗಿ ದೇವರು ಅವರ ಮೇಲೆ ಕೋಪಗೊಂಡನು. ನೀವು ಅಂದ್ಕೊಳ್ತಾ ಇರ್ಬೋದು, ಅಯ್ಯೋ ನಾವು ಅವರಿಗೆ ಹಂಗೆ ಮಾತಾಡ್ಬೋದು, ಇವ್ರಿಗೆ ಹಿಂಗೆ ಮಾತಾಡ್ಬೋದು ಅಂತೇಳಿ. ಆದರೆ ದೇವರ ಕೋಪ ನಿನ್ನ ಮೇಲೆ ಕೆಂಡದೋಪಾದಿಯಲ್ಲಿ ನೀನೇ ಕಟ್ಟಿಕೊಳ್ತಾ ಇರ್ತೀಯ. ಮುಂದೊಂದು ದಿವಸ ಅದು ದೇವರು ಕೋಪವುಳ್ಳವನಾಗಿ ಏನು ಮಾಡ್ತಾನೆ? ಅದನ್ನು ನಿಮ್ಮ ಮೇಲೆ ಹಾಕಿದಾಗ ಭಯಂಕರವಾದ ಸ್ಥಿತಿಗೆ ಯಾರು ಮಾತಾಡಿರ್ತಾರೆ ಅವರು ಭಯಂಕರವಾದ ಸ್ಥಿತಿಯನ್ನು, ಯಾತನೆಯನ್ನು ಪಡಬೇಕಾಗತ್ತೆ ಪ್ರಿಯರೇ. ಅದರ ಸಲುವಾಗಿ ದೇವರು ವಾಕ್ಯ ಹೇಳ್ತಾ ಇದೆ, ನಿಮ್ಮ ನಾಲಿಗೆ ದೈವ ಸೇವಕರಿಗೆ ಆಗಿರಲಿ, ಅಭಿಷಕ್ತರಿಗೆ ಆಗಿರಲಿ, ದೇವರನ್ನು ನಂಬಿದಂಥ ಮಕ್ಕಳಿಗೆ ಆಗಿರಲಿ ವಿರೋಧವಾದ ಮಾತುಗಳನ್ನು ಆಡಬಾರ್ದು ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಒಂದು ನಾಲಿಗೆ ಉಳ್ಳವರಾದ ಕಾರಣ ಅವರು ದೇವರ ಕೋಪವನ್ನು ಕೂಡಿಸಿಟ್ಟುಕೊಂಡ್ರು. ದೇವರಿಗೆ ಸ್ತೋತ್ರ. ನಮಗೆ ದೇವರ ಕೋಪ ಇಲ್ಲ. ಯಾಕೆ ಹೇಳ್ರಿ ಪ್ರಿಯರೇ? ಯಾಕೆ ನಮ್ಮ ಮೇಲೆ ದೇವರ ಕೋಪ ಇಲ್ಲ ಹೇಳ್ರಿ? ಯಾಕಂದರೆ ನಾವು ಯೇಸು ಕ್ರಿಸ್ತನನ್ನು ನಂಬಿದವರಾಗಿದ್ದೇವೆ. ಆ ಯೇಸು ಕ್ರಿಸ್ತನು ನಮ್ಮನ್ನು ಏನು ಮಾಡಿದ್ದಾನೆ? ದೇವರ ಕೋಪದಿಂದ ತಪ್ಪಿಸಿದ್ದಾನೆ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ 10ನೇ ವಚನದಲ್ಲಿ, ಆತನು ಸತ್ತವರೊಳಗಿಂದ ಎಬ್ಬಿಸಿದಂಥ ಆಕಾಶದೊಳಗಿಂದ ಬರುವಂಥ ಆತನ ಕುಮಾರನನ್ನು ಎದುರು ನೋಡುವವರಾದಿರೆಂತಲೂ ತಿಳಿಸುತ್ತಾರೆ. ಆ ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವ ಆತನು. ಯೇಸು ಏನು ಮಾಡ್ತಾನೆ? ದೇವರ ಕೋಪದಿಂದ ನಿಮ್ಮನ್ನು ತಪ್ಪಿಸ್ತಾನೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ದೇವರ ಕೋಪವನ್ನು ನೀವು ಕೂಡಿಸಿಟ್ಕೊಳ್ಬೇಡ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆ ಮಿರಿಯಾಮಳು ಆ ಆರೋನನ್ನು ದೇವರಿಗೆ ವಿರೋಧವಾಗಿ, ದೇವರ ಮಕ್ಕಳಿಗೆ ವಿರೋಧವಾಗಿ, ಅಭಿಷಕ್ತರಿಗೆ ವಿರೋಧವಾಗಿ ಮಾತಾಡಿದ ಕಾರಣಕ್ಕಾಗಿ ದೇವರ ಕೋಪವನ್ನು ಕೂಡಿಸಿಟ್ಟುಕೊಂಡ್ರು. ನೀವು ಆ ರೀತಿಯಾಗಿ ಆಗಬಾರ್ದು. ದೇವರಿಗೆ ವಿರೋಧವಾದ ಮಾತುಗಳನ್ನು ಮಾತಾಡುವಂಥವ್ರು ಆಗಬಾರ್ದು. ಕೆಲವೊಬ್ಬರು ನಿಮ್ಮ ಬಳಿಯಲ್ಲೇ ಬಂದು ದೇವರಿಗೆ ವಿರೋಧವಾದ ಮಾತುಗಳನ್ನು ಆಡ್ತಾ ಇರ್ತಾರೆ. ನೀವು ಕೂಡ ಅದು ಯಾವ ಎತ್ತು ಒಂದು ಎತ್ತನ್ನು ಕರ್ಕೊಂಡ್ಬರ್ತಾ ಇದ್ರಲ್ಲ ಊರಲ್ಲೆಲ್ಲ, ಗಂಗೆ ಎತ್ತು ಏನು ಮಾಡುತ್ತೆ? ತಲೆ ಅಳ್ಳಾಡ್ಸುತ್ತೆ. ನೀವು ಅವ್ರ ಹತ್ರ ಕುಂತ್ಕೊಂಡಾಗ ಏನು ಮಾಡ್ತೀರಿ? ತಲೆ ಅಳ್ಳಾಡಿಸ್ಬಿಡ್ತೀರಿ ಹಂಗೆ. ಅಲ್ಲಲ್ಲ, ದೇವರಿಗೆ ವಿರೋಧವಾಗಿ ಯಾರೇ ಮಾತಾಡಿದ್ರೆ ನಾವು ಅವ್ರನ್ನೇನು ಮಾಡ್ಬೇಕ್ರಿ? ಅದು ಆ ರೀತಿ ಅಲ್ಲ, ಈ ರೀತಿ ಎಂಬುದಾಗಿ ಅವ್ರಿಗೆ ನಾವು ತಿಳಿಸಬೇಕು. ಅಲ್ಲಲ್ಲ, ಯಾಕಂದರೆ ಅವರು ನಾಶನದ ಕಡೆಗೆ ಹೋಗ್ತಾರೆ, ಅಗ್ನಿ ನರಕದಲ್ಲಿ ತುತ್ತಾಗ್ತಾರೆ. ದೊಡ್ಡ ಕೋಪವನ್ನು ತಮ್ಮ ಮೇಲೆ ಅವರು ಕೂಡಿಸಿಟ್ಟುಕೊಳ್ತಾ ಇದ್ದಾರೆ. ಅದು ಅವ್ರಿಗೆ ಏನಾಗ್ತಾ ಇಲ್ಲ, ತಿಳಿತಾ ಇಲ್ಲ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಾವಾದರೂ ದೇವರ ಕೋಪದಿಂದ ತಪ್ಪಿಸಿಕೊಂಡಂಥವರಾಗಿದ್ದೇವೆ. ಮುಂದೆ ಬರುವ ದೈವ ಕೋಪ ದೊಡ್ಡದಾಗಿರ್ತಕ್ಕಂಥ ದೈವ ಕೋಪ, ಆಕಾಶದಿಂದ ಅಗ್ನಿ ಮಳೆಯೋಪಾದಿಯಲ್ಲಿ ಸುರಿಯುತ್ತೆ. ಎಲ್ಲೋ ಒಂದು ಸಿಡ್ಲು ಬಿದ್ದರೆ ಎಷ್ಟೋ ಭಯ ಆಗುತ್ತೆ. ಆ ಒಂದು ಸೌಂಡ್ ಕೇಳಿನೇ ನಮಗೆ, ಶಬ್ದ ಕೇಳಿನೇ ನಮಗೇನಾಗುತ್ತೆ? ಭಯ ಆಗುತ್ತೆ. ಸಿಡಿಲಿನ ಮಳೆಯೇ ಬರ್ತಾ ಇದೆ, ನೀರು ಬರ್ತಾ ಇದೆ. ಈಗ ಮುಂದೆ ಏನು ಬರುತ್ತೆ? ನೀರು ಬರಲ್ಲ, ಮ್ಯಾಲಿಂದ ಏನು ಬೀಳುತ್ತೆ? ಅಗ್ನಿ ಬೀಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಭಯಂಕರವಾದ ಕಾಲಗಳು ಮುಂದೆ ಇದ್ದಾವೆ. ಅವೆಲ್ಲವುಗಳಿಂದ ನಾವು ತಪ್ಪಿಸಿಕೊಂಡಂಥವರಾಗಿದ್ದೀವಿ. ಕಾರಣ ಒಂದು, ಯಾಕೆ ಹೇಳ್ರಿ? ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವೆ, ರಕ್ಷಣೆ ಮಾರ್ಗದಲ್ಲಿ ನಾವು ಬಂದಿದ್ದೇವೆ. ಅದರ ಸಲುವಾಗಿ ನಿಮ್ಮ ನಾಲಿಗೆ ಹೆಂಗಿರಬೇಕು? ಶುದ್ಧವಾಗಿರಬೇಕು. ನಿಮ್ಮ ನಾಲಿಗೆಯನ್ನು ನೀವೇನು ಮಾಡಬಾರ್ದು? ಹರಿಬಿಡಬಾರ್ದು. ಲೋಕೋತ್ತರೋಪಾದಿಯಲ್ಲಿ ನಿಮ್ಮ ನಾಲಿಗೆಯನ್ನು ಬಳಸಬಾರ್ದು. ಅವರು ಬಳಸಿದ ಕಾರಣಕ್ಕಾಗಿ, ದೇವ ಸೇವಕನಾಗಿರ್ತಕ್ಕಂಥ ಮೋಶೆಗೆ ವಿರೋಧವಾಗಿ ಮಾತಾಡಿದ ಕಾರಣಕ್ಕಾಗಿ ಅವರು ದೇವರ ಕೋಪವನ್ನು ಕೂಡಿಸಿಟ್ಟುಕೊಂಡ್ರು ಪ್ರಿಯರೇ. ಹೀಗೆ ಒಬ್ಬ ವ್ಯಕ್ತಿ ದೇವರ ಕೋಪವನ್ನು ಕೂಡಿಸಿಟ್ಟುಕೊಳ್ತಾ ಇದ್ದ, ದೇವರ ಮಕ್ಕಳಿಗೆ ವಿರೋಧವಾದ ಮಾತುಗಳನ್ನು ಆಡ್ತಾ ಇರಬೇಕಾದ್ರೆ, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದಲ್ಲಿ ಅದರ ವಿಷಯವಾಗಿ ನಾವು ನೋಡ್ತಾ ಇದ್ದೇವೆ. ಆತನು ದೇವರ ಮಕ್ಕಳು ಎಲ್ಲಿ ಕಾಣ್ತಾರೋ ಅಲ್ಲಿ ಹೋಗಿ ಸಾಯಿಸಬೇಕು, ಅವ್ರನ್ನ ಸೆರೆಮನೆಗೆ ಹಾಕಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಹುಡುಕ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆತನ ಒಳಗಡೆ ಯಾವ ಆತ್ಮ ಒಕ್ಕೊಂಡಿದೆಯೋ ಗೊತ್ತಿಲ್ಲ, ಆದರೆ ಆತನು ಯೇಸುವನ್ನು ನಂಬಿದಂಥ ಮಕ್ಕಳನ್ನು ಸಾಯಿಸಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾನೆ? ಪ್ರಯಾಣವಾಗಿ ಹೋಗ್ತಾ ಇದ್ದಾನೆ. ದಮಸ್ಕ ಎನ್ನುವಂಥ ಪಟ್ಟಣದ ಹೊರಗಡೆ, ಆತನು ದಮಸ್ಕದ ಒಳಗಡೆ ಹೋಗ್ಬೇಕಂತೇಳಿ ಅಂದುಕೊಂಡಿರಬೇಕಾದ್ರೆ ಅವಾಗ ಅಲ್ಲಿ ದೇವರು ಆತನಿಗೆ ದರ್ಶನ ಕೊಡ್ತಾನೆ ಪ್ರಿಯರೇ. ಆ ದರ್ಶನ ಕೊಟ್ಟಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ. 2ನೇ ವಚನದಿಂದ ಓದ್ರಿ, 9ರಿಂದ ಓದ್ಬಿಟ್ಟು 1ನೇ ವಚನದಿಂದ. ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು, ಅಂದರೆ ಕೋಪವುಳ್ಳವನಾಗಿದ್ದಾನೆ. ಯಾರ ಮೇಲೆ ಕೋಪವುಳ್ಳವನಾಗಿದ್ದಾನೆ?
ಯೇಸುವಿನ ಮಕ್ಕಳ ಮೇಲೆ. ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡುವಂಥ ಮಕ್ಕಳ ಮೇಲೆ ರೌದ್ರನಾಗಿ ಕೋಪವನ್ನು ಉಳ್ಳವನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಫಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸೌಲನು ಏನು ಮಾಡ್ತಾ ಇದ್ದಾನೆ? ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಯೇಸುವನ್ನು ಆರಾಧನೆ ಮಾಡುವಂಥ ಮಕ್ಕಳಿದ್ದಾರೆ, ಅವರನ್ನು ಸಾಯಿಸಬೇಕು, ಅವರನ್ನು ಬಂಧಿಸಬೇಕು, ಅವರನ್ನು ಯೆರೂಸಲೇಮಿಗೆ ತೆಗೆದುಕೊಂಡು ಬರಬೇಕು ಎನ್ನುವಂಥ ಉದ್ದೇಶದಿಂದ ಹೋದಂಥ ಸಮಯದಲ್ಲಿ ಆ ಸಮಯದಲ್ಲೇ ದೇವರು ಆತನಿಗೆ ಬೆಳಕಿನೋಪಾದಿಯಲ್ಲಿ ಏನು ಮಾಡ್ತಾ ಇದ್ದಾನೆ? ಪ್ರತ್ಯಕ್ಷನಾಗ್ತಾ ಇದ್ದಾನೆ. ಪ್ರಿಯರೇ, ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಅಂದರೆ ಅವನು ನೆಲಕ್ಕೆ ಬಿದ್ದು ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನ ಕೇಳಿದನು. ಹಲ್ಲೆಲೂಯಾ. ಏನು ಕೇಳ್ತಾ ಇದ್ದಾನೆ? ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ? ದೇವರ ಮಕ್ಕಳಿಗೆ ಯಾರಾದರೂ ಏನಾದರೂ ಅಂದರೆ ಬೈದರೆ ಬೆದರಿಕೆ ಮಾತುಗಳನ್ನು ಆಡಿದರೆ ಅದು ಯಾರ ಮೇಲೆ ಕೋಪ ಇಟ್ಕೊಂಡವರಾಗಿರ್ತಾರೆ? ಅವರು ದೇವರ ಮೇಲೆ ಕೋಪ ಇಟ್ಕೊಂಡವರಾಗಿರ್ತಾರೆ. ಹಲ್ಲೆಲೂಯಾ. ಯಾವ ಮಾತುಗಳಂತ ಹೇಳ್ತಾ ಇದೆ ವಾಕ್ಯ? ಬೆದರಿಸ್ತಾರೆ ಕೆಲವೊಬ್ಬರು. ನೀವು ಮಾಡಿರಿ ಆರಾಧನೆ ಹೆಂಗೆ ಮಾಡ್ತೀರಿ ನೋಡೋಣ, ಮಾಡಿರಿ ಅದು ಮಾಡಿರಿ ಇದು ಮಾಡಿರಿ ಏನೆಲ್ಲ ಮಾತುಗಳನ್ನು ಆಡ್ತಾ ಇರ್ತಾರೆ. ನಾವು ಮಾಡುವಂಥದ್ದೆಲ್ಲ ಕಾನೂನಾತ್ಮಕವಾಗಿ, ಇದು ಕಾನೂನು ಬಾಹಿರವಾಗಿರ್ತಕ್ಕಂಥ ಕಾರ್ಯ ಅಲ್ಲವೇ ಅಲ್ಲ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಮನುಷ್ಯನಿಗೆ ದೇವರು ಬೇಕು. ಆ ದೇವರು ಸೃಷ್ಟಿಕರ್ತನು ನಿಜವಾದವನು ಆಗಿರಬೇಕು. ದೇವರು ಒಬ್ಬಾತನೇ ಆಗಿದ್ದಾನೆ. ಆ ದೇವರನ್ನು ನಾನು ನೀನು ಪರಿಪೂರ್ಣವಾಗಿ ಈ ಲೋಕದ ಯಾತ್ರೆಯಲ್ಲಿ ಇರುವಾಗಲೇ ತಿಳಿದುಕೊಳ್ಳಬೇಕು. ಸೌಲನು ಸರಿಯಾದ ರೀತಿಯಲ್ಲಿ ದೇವರನ್ನು ತಿಳಿದುಕೊಳ್ಳಲಾರದ ಪರಿಸ್ಥಿತಿಯಲ್ಲಿ ಅವರ ಮೇಲೆ ಸೇಡು ಇಟ್ಟುಕೊಂಡವನಾಗಿ, ಅವರ ಮೇಲೆ ಕೋಪವುಳ್ಳವನಾಗಿ ಅವರನ್ನು ಸಾಯಿಸಬೇಕು ಅಂತೇಳಿ ಕುದುರೆ ಹತ್ತಿ ಹೋಗ್ತಾ ಇರಬೇಕಾದ್ರೆ ಆಕಾಶದೊಳಗಿಂದ ಬೆಳಕು ಬಂತು. ಪ್ರಿಯರೇ, ಆತನ ಸುತ್ತ ಮಿಂಚಿತು. ಆವಾಗ ಯೇಸು ಸ್ವಾಮಿಯವರು ಮಾತಾಡ್ತಾ ಇದ್ದಾರೆ, ಸೌಲನೇ ಸೌಲನೇ ನನ್ನನ್ನು ಯಾಕೆ ನೀನು ಹಿಂಸೆ ಪಡಿಸುತ್ತಿ? ಹಲ್ಲೆಲೂಯಾ. ಅವಾಗ ಸೌಲ ಹೇಳ್ತಾ ಇದ್ದಾನೆ, ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಹಲ್ಲೆಲೂಯಾ. ಭಕ್ತರಿಗೆ ನೋವು ಕೊಟ್ಟರೆ ಅದು ಯಾರಿಗೆ ಕೊಟ್ಟಂಗಂತೆ? ದೇವರಿಗೆ ಕೊಟ್ಟಂಗೆ. ಹಲ್ಲೆಲೂಯಾ. ದೇವರಿಗೆ ಕೋಪವನ್ನು ಎಬ್ಬಿಸಿದರೆ, ಇಲ್ಲೊಂದು ನಾವು ಚಿಕ್ಕವರಿರಬೇಕಾದ್ರೆ ಹಳೆ ಊರಲ್ಲಿ ಸ್ಕೂಲ್ ಇತ್ತು, ಭಾಳ ಕಿಡಿಗೇಡಿ ತುಂಟಾಟದ ಹುಡುಗರು ನಾವು. ಹಲ್ಲೆಲೂಯಾ. ಏನು ಮಾಡ್ತಾ ಇದ್ವಿ? ಅದು ಕೆಂಪುದು ಕಡತ್ರೊಳಗೆ ಇರುತ್ತಲ್ಲ, ಚೆನ್ನಾಗಿ ಇಟ್ಟಿರ್ತಿತ್ತು ಅದು ಗೂಡು. ಹೋಗಿ ಹೆಂಗನ ಮಾಡಿ ಸಾಯಿಸ್ಬೇಕಂತೇಳಿ ಒಂದು ಕೊಡಿಯೋದ್ರಾಗ ಇನ್ನೂ 2-3 ಬಂದು ನಮ್ಮ ಮನೆ ಮಾಡಿಬಿಡ್ತಿದ್ವು, ಕಡ್ದು ಬಿಡ್ತದೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಡತ್ರೊಳಗೆ ನೋಡಿರಿ, ಹೊಡೆದವಿಲ್ಲ ಗೊತ್ತಿಲ್ಲ, ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಟ್ಯಾಕ್ಟ್ರಿ ಕೆಳಗಡೆ ಎಲ್ಲಾದ್ರೂ ಹಿಂಗೆ ಗೂಡು ಕಟ್ಟಿರ್ತಿತ್ತು, ನೇರವಾಗಿ ಹೋಗಿ ಅದಕ್ಕೆ ಏನು ಮಾಡ್ತಾಯಿದ್ವಿ? ಒಂದಕ್ಕೂ ಒಂದನ್ನು ಎಲ್ಲ ಸಾಯಿಸ್ಬೇಕಂತೇಳಿ ಕೈ ಹಾಕಿರ್ತೀವಿ. ಆದರೆ ಯಾವುದೋ ಒಂದು ಮಿಸ್ಟೇಕ್ ಆಗಿ ಬಂದು ನಮ್ಮನ್ನೇನು ಮಾಡ್ತಾಯಿತ್ತು? ಕಡಿತಿತ್ತು. ಆ ಕಡತ್ರೊಳಕ್ಕೆ, ಆ ಒಂದು ಹುಳಕ್ಕೆ ಅಷ್ಟು ಶಕ್ತಿ ಇರಬೇಕಾದ್ರೆ ದೇವರನ್ನ ಮುಟ್ಟಿದವರು ಹೆಂಗಿರ್ತಾರೆ? ಇನ್ನು ದೇವರ ಕೋಪವನ್ನು ತಾಳಿಕೊಳ್ಳೋದಕ್ಕಾಗತ್ತಾ? ಹಲ್ಲೆಲೂಯಾ. ಈತನು ಏನು ಮಾಡಿದ್ದಾನೆ? ದೇವ ಮಕ್ಕಳಿಗೆ ವಿರೋಧವಾಗಿ ಮಾತಾಡಿದ ಕಾರಣಕ್ಕಾಗಿ ದೇವರೇ ಇಳಿದು ಬಂದು ಏನು ಮಾಡ್ತಾ ಇದ್ದಾನೆ? ಪ್ರಿಯರೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತೆ? ಯಾಕಂದರೆ ನೀವು ನಾವೆಲ್ಲರೂ ಕೂಡ ದೇವರ ಆಲಯವಾಗಿದ್ದೇವೆ. ಹಲ್ಲೆಲೂಯಾ. ಕ್ರಿಸ್ತನ ಸಭೆ ಅಂದರೆ ಏನ್ರಿ? ಕ್ರಿಸ್ತನ ಒಂದು ದೇಹವಾಗಿದೆ. ನಮ್ಮ ಶಿರ ಎಂಬುದು ಯಾರಾಗಿದ್ದಾರೆ? ಯೇಸುವಾಗಿದ್ದಾನೆ. ಹಲ್ಲೆಲೂಯಾ. ಆ ವಿಷಯವನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಈತನು ಆ ರೀತಿಯಾಗಿ ಮಾತಾಡಿದ ಕಾರಣಕ್ಕಾಗಿ ಯೇಸು ಸ್ವಾಮಿಯವರು ಇಳಿದು ಬರಬೇಕಾಯಿತು. ಆ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ತನ್ನ ಮನಸ್ಸನ್ನು ಏನು ಮಾಡಿದ? ಮಾರ್ಪಡಿಸಿಕೊಂಡ. ದೇವರನ್ನು ನಂಬಿದ. ಅನೇಕವಾದ ವಿಷಯದಲ್ಲಿ ತಪ್ಪಿ ಹೋಗಬೇಕಾಗಿತ್ತು, ಆದರೆ ಸೌಲನು ಸರಿಯಾದ ದೇವರನ್ನು
ತಿಳಿದುಕೊಂಡ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನು ದೇವರ ಕಡೆಗೆ ಬಂದ, ಕತ್ತಲೆಯನ್ನು ಬಿಟ್ಟು ಬೆಳಕಿನ ಕಡೆಗೆ ಬಂದ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನ್ನು ಕೋಪವನ್ನು ಕೂಡಿಸಿಟ್ಟುಕೊಂಡ ಕೆಲವು ದಿವಸಗಳವರೆಗೆ, ಆದರೆ ಮತ್ತೆ ಏನಾದ, ಬದಲಾದ ಪ್ರಿಯರೇ. ಆದರೆ ಕೆಲವು ಜನರು ಬದಲಾಗೋದೇ ಇಲ್ಲ. ಅವ್ರು ಹೆಂಗಿರ್ತಾರಂದರೆ ಹಂಗೇ ಇರ್ತಾರೆ, ಮೊಂಡರಾಗಿರ್ತಾರೆ, ಬಂಡುತನಕ್ಕೆ ಅವರು ಬಿದ್ದಂಥವರಾಗಿರ್ತಾರೆ. ಎಷ್ಟು ಹೇಳಿದ್ರು ಕೂಡ ನಾಯಿ ಬಾಲ ಮುದುರ್ಕೊಳ್ಳೋದು ಬಿಡೋದಿಲ್ಲ, ಹಂದಿ ಹೊಲಸಲ್ಲಿ ಹೋಗೋದು ತಪ್ಪೋದಿಲ್ಲ. ಅದರಂಗೆ ಕೆಲವು ಜನರು ಹೆಂಗಿರ್ತಾರೆ, ಹಂಗೆ ಇರ್ತಾರೆ. ಪೇತ್ರನ ಪತ್ರಿಕೆ 2ನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 22ನೇ ವಚನ 21 ಅವರು ನೀತಿ ಮಾರ್ಗವನ್ನು ತಿಳಿದು ತಮಗೆ ಕೊಡಲ್ಪಟ್ಟ ಪರಿಶುದ್ಧ ಆಜ್ಞೆಯಿಂದ ತೊಲಗಿ ಹೋಗುವುದಕ್ಕಿಂತ ಆ ಮಾರ್ಗವನ್ನು ತಿಳಿಯದಿದ್ದರೆ ಮೇಲಾಗಿತ್ತು. ನಾಯಿ ತಾನು ಕಕ್ಕಿದ್ದನ್ನ ನೆಕ್ಕುವುದಕ್ಕೆ ತಿರುಗಿಕೊಂಡಿತು, ಮತ್ತು ತೊಳೆದ ಹಂದಿ ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ನಿಜವಾದ ಗಾದೆಗೆ ಸರಿಯಾಗಿ ನಡೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾಯಿ ಏನು ಮಾಡ್ತಂತ್ರಿ, ಕಕ್ಕಿದ್ದನ್ನ ನೆಕ್ಕತ್ತೆ. ಮತ್ತೆ ಹಂದಿಗೆ ಎಷ್ಟು ತೊಳೆದ್ರು ಕೂಡ ಹಂದಿಗೆ ಸ್ವರ್ಗ ಯಾವುದು, ಗಟಾರ, ಹೊಲಸಾದ ನೀರು, ಅದೇ ನನಗೆ ಇಷ್ಟ ಅಂತೇಳಿ ಹೋಗುತ್ತೆ. ನೀವು ಎಷ್ಟು ವಿಧವಾಗಿ ನೀವು ಸೋಫಾ ಸೆಟ್ ಮೇಲೆ ಮಲಗಿಸಿದ್ರು ಕೂಡ ಒಬ್ಬ ವ್ಯಕ್ತಿ ಹಂದಿ ಸಾಕಿದ್ನಂತ್ರಿ ಅಮೆರಿಕ ದೇಶದಲ್ಲಿ. ಹಲ್ಲೆಲೂಯಾ. ಆ ಹಂದಿ ಭಾಳ ಮುದ್ದಾಗಿತ್ತು ಚಿಕ್ಕದಾಗಿರುವಾಗ ನೋಡುವಾಗ. ಅದನ್ನು ಒಳ್ಳೆ ರೀತಿಯಲ್ಲಿ ಆತ ಏನು ಮಾಡಿದ, ಬೆಳೆಸಿದ, ಒಳ್ಳೆ ಕ್ಲೀನ್ ಮಾಡ್ತಾ ಇದ್ದ, ಎಲ್ಲ ರೀತಿಯಿಂದ ಕ್ಲೀನ್ ಮಾಡ್ತಾ ಇದ್ದ. ಒಂದು ಸಾರಿ ಆತನ ಔಟಿಂಗ್ ಅಂತೇಳಿ ಹೊರಗಡೆ ಹಂದಿಯನ್ನು ಕರ್ಕೊಂಡು ಹೋದ. ಹಂದಿಯನ್ನು ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ಒಂದು ಬ್ರಿಡ್ಜ್ ದಾಟಬೇಕಾಗಿತ್ತು. ಏನು ದಾಟಬೇಕಾಗಿತ್ತು, ಬ್ರಿಡ್ಜ್ ದಾಟಬೇಕಾಗಿತ್ತು. ಬ್ರಿಡ್ಜ್ ದಾಟುವಂಥ ಸಮಯದಲ್ಲಿ ಅದು ಚಿಕ್ಕದಾಗಿರ್ತಕ್ಕಂಥ ಬ್ರಿಡ್ಜ್ ಆಗಿತ್ತು, ಒಬ್ಬರೇ ನಡೆದು ಕೊಂಡು ಹೋಗುವಂಥ ಬ್ರಿಡ್ಜ್ ಆಗಿತ್ತು. ಅದರ ಸಲುವಾಗಿ ಆ ವ್ಯಕ್ತಿ ಏನು ಮಾಡಿದಂದರೆ, ಮೊದಲನೇದಾಗಿ ಹಂದಿಯನ್ನು ಏನು ಮಾಡಿದ, ಬಿಟ್ಟ ಪ್ರಿಯರೇ. ಅಲ್ಲಿ ಒಳ್ಳೆ ಕ್ಲೀನಾಗಿದೆ ಬಿಳಿ ಹಂದಿ. ಎಂಥ ಹಂದಿ ಅದು, ಬೆಳ್ಳಗಿರುವಂಥ ಹಂದಿ. ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡಿದ್ದಾನೆ, ಒಳ್ಳೆ ರೀತಿಯಲ್ಲಿ ಆತ ಬೆಳೆಸಿದ್ದಾನೆ, ಒಳ್ಳೆ ರೀತಿಯಲ್ಲಿ ಇದೆ ಹಂದಿ. ನೋಡೋದಕ್ಕೆ ಭಾಳ ಮುದ್ದಾಗಿ ಚಂದ ಇದೆ ಅದು ಹಂದಿ. ಅಲ್ಲೆಲ್ಲೂಯ. ಅದರ ಕಿವಿಗಳು ಚಂದ ಇದ್ದಾವೆ, ಮೂಗು ಚಂದ ಇದೆ, ಎಲ್ಲ ಚಂದ ಇದೆ ಆ ಹಂದಿದು. ಅಲ್ಲೆಲ್ಲೂಯ. ಆವಾಗ ಈತ ಅಂದ್ಕೊಂಡಿದ್ದಾನೆ, ಒಳ್ಳೆ ರೀತಿಯಲ್ಲಿ ಬೆಳೆಸಿದ್ದೀನಿ, ಇದು ಮತ್ತೆ ಪುನಃ ಹೋಗಲ್ಲ ಅಂತೇಳಿ. ಅಲ್ಲೆಲ್ಲೂಯ. ಆತ ಹೋಗ್ತಾ ಇರಬೇಕಾದ್ರೆ ಸಡನ್ನಾಗಿ ಅದು ನೋಡ್ಬಿಡುತ್ತೆ, ಅಬ್ಬಾ ಇವತ್ತು ಸಿಕ್ತು ನನ್ನ ಸ್ವರ್ಗ. ಏನು ಸಿಕ್ತಂತೆ ಅದಕ್ಕೆ, ಸ್ವರ್ಗ ಇವತ್ತು ಸಿಕ್ತಂತೇಳಿ ಆ ಹಗ್ಗ ಹಿಡ್ಕೊಂಡಿದ್ದಾನೆ. ಹಗ್ಗವನ್ನು ಕಿತ್ಕೊಂಡು ಏನಾಯ್ತು ರೀ, ಒಮ್ಮೆಲೆ ಸೀದಾ ಹೋಗಿ ಅದರಲ್ಲಿ ಹೊರಳಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಆ ಸ್ಮೆಲ್ಲನ್ನು, ಆ ದುರ್ವಾಸನೆ ಅದಕ್ಕೆ ಏನಾಗಿದೆ, ಸುವಾಸನೆಯಾಗಿ. ಹಲ್ಲೆಲೂಯಾ. ಎಷ್ಟು ದಿನ ಸುವಾಸನೆ ಅದಕ್ಕೆ ದುರ್ವಾಸನೆ ಆಗಿ ಕಡ್ಲಿತ್ತು, ಯಾವಾಗಾದರೂ ಸುವಾಸನೆ ಸಿಗುತ್ತಾ ಅಂತೇಳಿ ವೇಟ್ ಮಾಡ್ತಾ ಇತ್ತು ದುರ್ವಾಸನೆಯನ್ನು. ಹಲ್ಲೆಲೂಯಾ. ಅದೇ ರೀತಿಯಾಗಿ ಅನೇಕ ಜನರು ಏನು ಮಾಡ್ತಾರೆ, ಭಕ್ತಿಯ ಮಾರ್ಗದ ಕಡೆಗೆ ಬಂದ್ಬಿಟ್ಟು ಏನು ಮಾಡ್ತಾರೆ, ರಕ್ಷಣೆ ಮಾರ್ಗವನ್ನು ಹೊಂದಿಕೊಂಡು ಬಿಟ್ಟು ಏನು ಮಾಡ್ತಾರೆ, ಪುನಃ ಲೋಕದ ಕಡೆಗೆ, ಲೋಕದ ವ್ಯವಹಾರಗಳ ಕಡೆಗೆ ಅವರು ಹೋಗುವಂಥವ್ರಾಗಿರ್ತಾರೆ ಪ್ರಿಯರೇ. ಅದ್ರ ಸಲುವಾಗಿ ಪೇತ್ರನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ. ನಮ್ಮ ನಾಲಿಗೆಯನ್ನು ನಾವೇನು ಮಾಡಬಾರ್ದು, ಹರಿಬಿಡಬಾರ್ದು. ನಾಲಿಗೆ ಬಹಳ ದೊಡ್ಡ ಕಾರ್ಯಗಳನ್ನು ಜಂಬ ಕೊಚ್ಚಿಕೊಳ್ಳುವಂಥ ಒಂದು ಅಂಗವಾಗಿ ನಮ್ಮ ಒಂದು ಬಾಯಿಯ ಮಧ್ಯದಲ್ಲಿ ಏನಾಗಿದೆ, ಇಡಲ್ಪಟ್ಟಿದೆ. ಅದ್ರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನಾಲಿಗೆ ಕಿಚ್ಚು ಅಂತೇಳಿ. ಹಲ್ಲೆಲೂಯಾ. ಜಗಳ ಹಚ್ಚುವಂಥದ್ದು ಯಾವುದು, ನಾಲಿಗೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅನೇಕವಾದಂಥ ಕುತಂತ್ರವಾದ ಮಾತುಗಳನ್ನು, ಕುಚೋದ್ಯ ಮಾತುಗಳನ್ನು, ಮಾಟ ಮಂತ್ರ ತಂತ್ರದ ಮಾತುಗಳನ್ನು, ಚಾಡಿ ಮಾತುಗಳನ್ನು, ಇವೆಲ್ಲವುಗಳನ್ನು ಮಾತಾಡುವಂಥದ್ದು ಯಾವುದ್ರಿ, ನಾಲಿಗೆ. ಈ ನಾಲಿಗೆಯನ್ನು ಕಂಟ್ರೋಲ್ ಮಾಡುವಂಥದ್ದು ಬಹಳ ಉತ್ತಮ ಪ್ರಿಯರೇ. ಅದರ ಸಲುವಾಗಿ ವಾಕ್ಯ ಹೇಳುತ್ತೆ, ಯಾರು ನಾಲಿಗೆಯನ್ನು ಕಂಟ್ರೋಲ್ ಮಾಡ್ತಾರೋ ಅವರು ಸಾಧಕರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾಲಿಗೆಯನ್ನು ನೀವೇನು ಮಾಡಬಾರ್ದು, ವ್ಯರ್ಥವಾದ ಮಾತುಗಳನ್ನು ಆಡುವುದಕ್ಕಾಗಿ ನೀವು ಹರಿಬಿಡಬಾರ್ದು. ಇವತ್ತಿನ ದಿವಸ ನಾವು ನೋಡಿದ್ದೇವೆ, 3ನೇ ವಿಷಯ ಯಾವುದ್ರಿ, ದೇವರಿಗೆ, ದೈವ ಸೇವಕರಿಗೆ, ದೇವರನ್ನು ನಂಬಿದ ಮಕ್ಕಳಿಗೆ ಯಾರು ವಿರೋಧವಾಗಿ ತಮ್ಮ ನಾಲಿಗೆಯನ್ನು ಹರಿಬಿಡ್ತಾರೋ ಅವರು ದೇವರ ಕೋಪವನ್ನು ಏನು ಮಾಡ್ತಾರೆ, ಕೂಡಿಸಿ ಇಟ್ಟುಕೊಳ್ತಾರೆ. ಹಲ್ಲೆಲೂಯಾ. ಅದು ಅವರಿಗೆ ಶಾಪವಾಗಿ ಪರಿಣಮಿಸುತ್ತೆ. ಅನೇಕರ ಪರಿಶುದ್ಧ ಮಾರ್ಗ ಇದು. ಹಲ್ಲೆಲೂಯಾ. ಯಾವ ಮಾರ್ಗ, ಯೇಸುವನ್ನು ಅರಿಯುವಂಥದ್ದು
ಪರಿಶುದ್ಧವಾದ ಮಾರ್ಗ. ಇಲ್ಲಿ ಸುಳ್ಳು ಹೇಳುವಂಥದ್ದು ಇರೋದಿಲ್ಲ, ಪಾಪ ಮಾಡುವಂಥದ್ದು ಇರೋದಿಲ್ಲ, ಪಾಪದ ಕೃತ್ಯಗಳನ್ನು ಮಾಡುವಂಥ ಪ್ರಚೋದನೆಯ ಮಾತುಗಳು ಇಲ್ಲಿ ಇರೋದಿಲ್ಲ. ದೇವರು ಯಾವ ರೀತಿಯಾಗಿ ಪರಿಶುದ್ಧನಾಗಿದ್ದಾನೋ ನಾವು ಕೂಡ ಅದೇ ರೀತಿಯಾಗಿ ಪರಿಶುದ್ಧವಾಗಿ ಈ ಲೋಕದಲ್ಲಿ ಜೀವಿಸಬೇಕು. ನಾವೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಲೋಕದ ಯಾತ್ರೆಯನ್ನು ಬಿಟ್ಟು ಹೋಗಬೇಕು. ಹೋಗುವುದರೊಳಗಡೆಯಾಗಿ ರಕ್ಷಕನಾದ ದೇವರನ್ನು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ರಕ್ಷಣೆ ಮಾರ್ಗವನ್ನು ಹೊಂದಿಕೊಂಡು ನಾವು ಇಲ್ಲಿ ಏನು ಮಾಡಬೇಕ್ರಿ? ಜೀವಿಸಬೇಕು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೀವು ಹಾಕಿದ ಬೆಳೆಯನ್ನೇ ಎಷ್ಟೋ ರೀತಿಯಲ್ಲಿ ನೀವೇನು ಮಾಡ್ತೀರಿ? ಕಾಪಾಡ್ತೀರಿ. ಬೆಳೆ ಹಾಕಿ ಬಿತ್ತಿ ಆಯ್ತು, ಒಮ್ಮೆಲೆ ಬೆಳೆ ಕಟಾವು ಮಾಡೋಕೆ ಹೋಗ್ತೀರಾ? ಏನು ಮಾಡ್ತೀರಿ? ಬಿತ್ತಿದ ಮೇಲೆ ಎಷ್ಟೋ ಸಾರಿ ಹೋಗಿ ಹೊಲಕ್ಕೆ ಹೋಗಿ ನೋಡ್ತೀರಿ ಚೆನ್ನಾಗಿ ನಾಟಿದನೇ ಇಲ್ಲ. ನಾಟಿದ ಮೇಲೆ ಕಳೆ ತೆಗಿತೀರಿ. ಹಲ್ಲೆಲೂಯಾ. ಕಳೆ ತೆಗೆದ ಮೇಲೆ ರೋಗ ಬರುತ್ತೆ, ಬಂದೇ ಬರುತ್ತೆ. ಬಂದ ಮೇಲೆ ನೀವೇನು ಮಾಡ್ತೀರಿ? ಎಣ್ಣೆ ಹೊಡಿತೀರಿ. ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ ನೀವು ಗೊಬ್ಬರವನ್ನು ಹಾಕ್ತೀರಿ. ಅದು ಒಂದು ರಾಸಾಯನಿಕ ಗೊಬ್ಬರವಾಗಿರ್ಬೋದು ಅಥವಾ ತಿಪ್ಪೆಯ ಒಂದು ಗೊಬ್ಬರವಾಗಿರ್ಬೋದು, ಯಾವುದೋ ಒಂದು ಗೊಬ್ಬರವನ್ನು ಹಾಕ್ತೀರಿ. ನೀವು ಅಂದ್ಕೊಳ್ತಾ ಇರ್ತೀರಿ ಮುಂದೆ ನಾನು ಇಷ್ಟು ಬೆಳೆಯನ್ನು ನಾವು ಹೊಂದಿಕೊಳ್ತೀನಿ ಅಂತೇಳಿ. ಮುಂದೆ ದೂರದೃಷ್ಟಿ ಉಳ್ಳವರಾಗಿರ್ತೀರಿ ನೀವು ಬೆಳೆಯ ವಿಷಯದಲ್ಲಿ. ಹಲ್ಲೆಲೂಯಾ. ಆದರೆ ಅನೇಕರು ತಮ್ಮ ಆತ್ಮದ ವಿಷಯದಲ್ಲಿ ಏನಾಗಿರ್ತಾರೆ ರೀ? ದೂರದೃಷ್ಟಿ ಉಳ್ಳವರಾಗಿ ಇರೋದಿಲ್ಲ. ಆತ್ಮ ಬೆಲೆಯುಳ್ಳದ್ದು. ಹಲ್ಲೆಲೂಯಾ. ಆತ್ಮ ದೇವರ ಬಳಿಗೆ ಹೋಗುತ್ತೆ ಯಾವಾಗ? ಸೃಷ್ಟಿಕರ್ತನಾದ ದೇವರನ್ನು ತಿಳಿದುಕೊಂಡಾಗ. ಒಂದು ವೇಳೆ ಸೃಷ್ಟಿಕರ್ತನಾದ ದೇವರನ್ನು ತಿಳಿಯಲಾರದೇ ಇದ್ದರೆ ಆತ್ಮ ಎಲ್ಲಿಗೆ ಹೋಗುತ್ತೆ ರೀ? ನರಕಕ್ಕೆ ಹೋಗುತ್ತೆ ಪ್ರಿಯರೇ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಪರಿಶುದ್ಧವಾದ ಗ್ರಂಥ ಹೇಳ್ತಾ ಇದೆ, ನೀನು ಇವೆಲ್ಲವುಗಳನ್ನು ಒಂದು ಸೀರೆ ತೆಗೆದುಕೊಳ್ಬೇಕಾದ್ರೆ ಏನು ಮಾಡ್ತೀವಿ? ಎಷ್ಟೆಲ್ಲ ಯೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ಒಳ್ಳೆ ಕ್ವಾಲಿಟಿದ ಅಲ್ಲ ಅದ ಇದ ಅಂತೇಳಿ ಏನೆಲ್ಲ ಯೋಚನೆ ಮಾಡ್ತಿ. ಈ ಒಂದು ಬಟ್ಟೆಗಳನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಬೇಕಾದ್ರೆ, ಒಂದು ಯಾವುದೋ ಒಂದು ಕಾಯಿ ಪಲ್ಯವನ್ನು ತೆಗೆದುಕೊಳ್ಬೇಕಾದ್ರೆ ನೀನು ಎಷ್ಟೆಲ್ಲ ಯೋಚನೆ ಮಾಡ್ತಿ. ಆದರೆ ನಿನ್ನ ರಕ್ಷಣೆ, ನಿನ್ನ ಆತ್ಮದ ವಿಷಯದಲ್ಲಿ ನೀನೇನಾಗ್ಬಿಡ್ತೀಯ? ಅನೇಕ ಸಾರಿ ಬಿದ್ದು ಹೋಗ್ಬಿಡ್ತೀಯ. ಇರ್ಲಿ ಬಿಡಪ್ಪ, ಎಷ್ಟು ಮಾಡಿದ್ರ ಏನದ? ಅನೇಕರ ಬಾಯಿಗೆ ಬರುವಂಥ ಮಾತೆ ಏನು ರೀ? ಎಷ್ಟು ಮಾಡಿದ್ರೆ ಏನದು? ಏನು ಮಾಡಿದ್ವಿ ನೀನು? ಅಲ್ಲಲ್ರಿಯ, ಏನು ಮಾಡಿದ್ದಿ? ಹೊರ ಕೊಟ್ಟ ದೇವರಿಗೆ ಶಿರ ಕೊಡ ಅಂತ ಹೇಳ್ತಾರ. ಶಿರ ಕೊಟ್ರಪ್ಪ ನೀನು ಇರೋದೇ ಇಲ್ಲ. ಶಿರ ಅಂದ್ರೆ ಏನು ರೀ? ನಿನ್ನ ತಲೆ ರುಂಡ ಕೊಡ್ತೀಯ? ದೇವ್ರು ಎಷ್ಟೆಲ್ಲ ಅದ್ಭುತ ಮಾಡ್ಯಾನ. ತಲೆ ರುಂಡ ಕೇಳಲ್ಲ ದೇವ್ರು. ಏನು ಕೇಳ್ತಾನೆ? ನಿನ್ನ ಜೀವಿತದಲ್ಲಿ, ನಿನ್ನ ದೇಹದಲ್ಲಿ ಆತನಿಗೆ ಒಂದು ಸ್ಥಾನವನ್ನು ನೀನು ಕೊಡು. ಹಲ್ಲೆಲೂಯಾ. ಆತನ ಅದನ್ನು ಬಿಟ್ಟು ಬೇರೆ ಏನೂ ಕೇಳಲ್ಲ. ಮೊನ್ನೆ ಒಬ್ಬ ಹುಡುಗ ಬಂದಿದ್ದ ಪ್ರಿಯರ. ಆ ಹುಡುಗ ಮಾತಾಡ್ತಾ ಇದ್ದಾನೆ ತನ್ನ ಜೀವಿತದ ಅನುಭವವನ್ನು. ಮಸ್ಕಿಯಿಂದ ಬಂದಿದ್ದಾನೆ. ಕೊಡಗಳನ್ನು ಮಾರುವಂಥ ಹುಡುಗ ಪ್ರಿಯರೇ. ಕೊಡ ಮಾರ್ತಾನೆ. ಅಯ್ಯರೇ, ನಾನು ದೇವರನ್ನು ತಿಳಿಯಲಾರ್ದಕ್ಕಿಂತ ಮುಂಚಿತವಾಗಿ ಎಲ್ಲೆಲ್ಲಿ ಯಾವ ಊರಿಗೆ ಹೋಗ್ತೀನಿ ಆ ಊರಲ್ಲೆಲ್ಲ ನಾನು ಕಳ್ಳತನ ಮಾಡ್ತಾ ಇದ್ದೆ ಅಂತೇಳಿ. ಅಲ್ಲೆಲ್ಲ ಕಳ್ಳತನವನ್ನು ಮಾಡುವಂಥ ಹುಡುಗ ಮತ್ತೆ ಹೇಳ್ತಾ ಇದ್ದಾನೆ, ಅಯ್ಯರೇ, ನಾನು ದೇವರನ್ನು ತಿಳಿಯಲಾರ್ದಕ್ಕಿಂತ ಮುಂಚಿತವಾಗಿ ದೇವರಲ್ಲದವುಗಳನ್ನು ದೇವರು ಎಂಬುದಾಗಿ ನೆನೆಸಿ ವರ್ಷಕ್ಕೆ 4 ಸಾರಿ ಏನೆಲ್ಲ ಮಾಡ್ತಾ ಇದ್ದೆ, ನಾನೇ ಹಣವನ್ನು ಏನು ಮಾಡ್ತಾ ಇದ್ದೆ? ಖರ್ಚು ಮಾಡ್ತಾ ಇದ್ದೆ. ಎಷ್ಟೆಲ್ಲ ಹಣವನ್ನು ವ್ಯರ್ಥವಾಗಿ ನಾನು ಖರ್ಚು ಮಾಡಿದ್ದೀನಿ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಅಂತೇಳಿ ಮಾಡ್ತಾರೆ ಪ್ರಿಯರೇ, ಎಷ್ಟೋ ಖರ್ಚು ಮಾಡ್ಕೊತಾರೆ. ದೇವರು ಅದನ್ನು ನಿನ್ನ ಹತ್ರ ಕೇಳ್ತಾ ಇಲ್ಲ. ದೇವರು ಯಾವಾಗಲೂ ತಾನು ಬಂದು ಏನು ಮಾಡಬೇಕು ಅದನ್ನು ಮಾಡಿ ಹೋಗಿಬಿಟ್ಟಿದ್ದಾನೆ. ಅದಕ್ಕೆ ಸರಿಯಾಗಿ ನೀವು ನಡೆದುಕೊಳ್ಳುವವರಾಗಬೇಕು. ನಾವು ಪ್ರತಿ ವಾರ ದೇವರು ಮಾಡ್ತೀವಿ. ಹಲ್ಲೆಲೂಯಾ, ಏನ್ರಿ? ಪ್ರತಿ ವಾರ ದೇವರು ಮಾಡ್ತೀವಿ ನಾವು. ಪ್ರತಿ ವಾರ ದೇವರು ನಮ್ಮಿಂದ ಏನು ಕೇಳೋದಿಲ್ಲ. ಏನ್ರಿ? ಆತನು ಹೇಳಿದಾನ, ನನ್ನ ದೇಹವೇ ಏನಾಗಿದೆ? ಜೀವದ ರೊಟ್ಟಿಯಾಗಿದೆ. ನನ್ನ ರಕ್ತವೇ ಏನಾಗಿದೆ? ನನ್ನ ರಕ್ತವೇ ಏನಾಗಿದೆ? ನನ್ನ ದ್ರಾಕ್ಷಾರಸವೇ ಏನಾಗಿದೆ? ನನ್ನ ರಕ್ತವಾಗಿದೆ. ಅದೆಲ್ಲವುಗಳನ್ನು ನಾವು ಹೊಂದಿಕೊಳ್ತೇವೆ. ಅದೇ ದೇವ್ರು ಮಾಡೋದಂದ್ರೆ ಏನು? ಅಲ್ಲಿ ಏನು ಮಾಡ್ತಾರೆ ಅವರು? ಊಟ ಮಾಡಿ ತಿನ್ನೋದೇ ದೇವ್ರು. ಅದೇ ಹೋಳಿಗೆ ಅನ್ನ ಸಾರು ಮಾಡಿರಿ, ಅಲ್ಲಿ ಯಾರು ಬರೋಲ್ಲ ಅದಕ್ಕೆ. ಅಲ್ಲ, ಮಾಂಸ ಮಾಡಿರಿ ಎಲ್ಲರೂ ಮುಕ್ಕರ್ಕೊಂತಾರೆ. ನೋಡೋ ಮುಕ್ಕರ್ಕೊಂಡಂಗೆ. ಕರಿದಾರದೆ ಇರೋರು ಕೂಡ ಎಲ್ಲರೂ ಬರ್ತಾರೆ ಅಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ದೇವರು, ಅದೇ ಮಾಂಸ, ನಿಜವಾದ ಮಾಂಸ ಯಾರ್ರೀ? ಯೇಸು ಕ್ರಿಸ್ತನು. ಆತನನ್ನು ನಾವು ಭುಜಿಸಬೇಕು. ಆತನ ರಕ್ತವನ್ನು ನಾವು ಕುಡಿಯುವಾಗ ನಾವು ಆ ದೇವರ ರಾಜ್ಯಕ್ಕೆ ನಾವು ಈ ಲೋಕದಲ್ಲಿ ಬಾಧ್ಯಸ್ಥರಾಗುವಂಥ ವ್ಯಕ್ತಿಗಳಾಗಿರ್ತೀವಿ ಪ್ರೇರೆ. ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದರೆ, ನಿಮ್ಮ ನಾಲಿಗೆಯನ್ನು ದೇವರಿಗಾಗಲಿ, ದೇವ ಸೇವಕರಿಗಾಗಲಿ, ದೇವರನ್ನು ನಂಬಿದಂಥ ಮಕ್ಕಳಿಗಾಗಲಿ ವಿರೋಧವಾಗಿ ನಾಲಿಗೆಯನ್ನು ಹರಿದು ಬಿಟ್ಟರೆ, ಮೂರನೇದಾಗಿ ಅವ್ರು ಏನು ಹೊಂದಿಕೊಳ್ತಾರೆ? ದೇವರ ಕೋಪವನ್ನು ಕೂಡಿಸಿಟ್ಟುಕೊಳ್ತಾರೆ. ಹಲ್ಲೆಲೂಯಾ. ತುಂಬಿದ್ದು 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 ದೊಡ್ಡದಾದ್ಮೇಲೆ ಏನಾಗ್ಬಿಡುತ್ತೆ? ಒಂದು ದಿವಸ ಅದು
ಒಡೆದೋಗ್ಬಿಡುತ್ತೆ. ಹಲ್ಲೆಲೂಯ. ಹಂಗೆ ಕೋಪ ಇಳಿದ ಮೇಲೆ ಅವ್ರು ಏನಾಗ್ಬಿಡ್ತಾರೆ ಪ್ರೇಯರ, ಭಯಂಕರವಾದ ಯಾತನೆಯ ಪರಿಸ್ಥಿತಿಗಳನ್ನು ಅವರು ಅನುಭವಿಸ್ತಾರೆ ಪ್ರೇಯರ. ಅದ್ರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ನಾಲಿಗೆ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ದೇವರನ್ನು ನಂಬಿದಂಥ ಮಕ್ಕಳು, ಒಂದು ವೇಳೆ ಇನ್ನೂ ನೀನು ದೇವರ ಮಗನು ಮಗಳಾಗಿಲ್ವಾ, ಇದು ನಂಬೋದಕ್ಕೆ ಯಾವುದೇ ವಿಧವಾಗಿ ಏನಿಲ್ಲ ರೀ. ಭಾಷೆ, ಎಷ್ಟೋ ಜನರು ಬೇರೆ ಬೇರೆ ಭಾಷೆ ಮಾತಾಡುವಂಥವರೆಲ್ಲ ದೇವರ ಮಕ್ಕಳಾಗಿದ್ದಾರೆ. ಎಷ್ಟೆಷ್ಟೋ ಬೇರೆ ಬೇರೆ ಜಾತಿಗಳಿರುವಂಥವರೆಲ್ಲ ದೇವರ ಮಕ್ಕಳಾಗಿದ್ದಾರೆ. ಹಲ್ಲೆಲೂಯ. ಕಪ್ಪು ಬಣ್ಣ, ನಮ್ಮ ಬಣ್ಣ ಇರೋರು ದೇವ್ರ ಮಕ್ಕಳಾಗ್ಯಾರ, ಬೆಳ್ಳಗಿರೋರು ದೇವ್ರ ಮಕ್ಕಳಾಗ್ಯಾರ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಯೇಸುವನ್ನು ನಂಬುವುದಕ್ಕೇನಿಲ್ಲ, ಯಾವುದೇ ಜಾತಿ ಬೇಕಾಗಿಲ್ಲ, ಭಾಷೆ ಬೇಕಾಗಿಲ್ಲ, ಜನಾಂಗ ಬೇಕಾಗಿಲ್ಲ, ಸ್ಥಳ ಬೇಕಾಗಿಲ್ಲ. ಅವರು ಸ್ವಯಂ ಕೃತರಾಗಿ ಸತ್ಯವನ್ನು ತಿಳಿದುಕೊಂಡ ಮೇಲೆ ಸತ್ಯದ ಪ್ರಕಾರವಾಗಿ ಅವರು ಏನು ಮಾಡಬೇಕು, ಸತ್ಯ ದೇವರನ್ನು ಹೊಂದಿಕೊಳ್ಳಬೇಕು ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಮತ್ತೊಂದು ಸಾರಿ ನಿಮ್ಗೆ ಹೇಳ್ತೀನಿ, ಯೇಸು ಕ್ರಿಸ್ತನು ಆತನು ಎಲ್ಲ ಮನುಷ್ಯರಿಗೆ ಆತನು ದೇವರಾಗಿದ್ದಾನೆ. ಒಂದು ಜನಾಂಗಕ್ಕೆ ದೇವರಲ್ಲ. ಹಲ್ಲೆಲೂಯ. ಕೆಲವೊಂದು ದೇವರುಗಳು ಅನ್ನಿಸ್ಕೊಳ್ಳುವಂಥವ್ರು ಇರ್ತಾರೆ ಈ ಲೋಕದಲ್ಲಿ. ಆ ಜನಾಂಗದವ್ರು ಬಿಟ್ಟು ಬೇರೆ ಜನಾಂಗದವರು ಮಾಡೋದಿಲ್ಲ, ಆ ಕುಲದವರು ಬಿಟ್ಟು ಬೇರೆ ಕುಲದವರು ಮಾಡೋದಿಲ್ಲ. ಒಂದೊಂದು ಕುಲದವರು, ಒಂದೊಂದು ಜಾತಿ ಜನಾಂಗದವರು ಒಂದೊಂದು ದೇವರುಗಳನ್ನು ತಮಗಿಷ್ಟ ಬಂದ ರೀತಿಯಲ್ಲಿ ಅವರು ಮಾಡಿಕೊಂಡಿರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಈ ಲೋಕದಲ್ಲಿ ಇರುವಂಥದ್ದೇ ಅದು, ಆದರೆ ದೇವರು ಮಾತ್ರ ಒಬ್ಬಾತ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈಗ ನಾವು ಶರೀರ ಉಳ್ಳವರಾಗಿದ್ದೀವಿ, ನಿಮಗೂ ಶರೀರ ಇದೆ, ನಮಗೂ ಶರೀರ ಇದೆ. ಹಲ್ಲೆಲೂಯ. ಈಗ ಎಲ್ಲಪ್ಪ ಇಲ್ಲಿದಾನಿಲ್ಲ ಎಲ್ಲಪ್ಪ. ಅವ್ರ ಮನೆಗೆ ಹುಡುಕಿದ್ರಪ್ಪ, ಅಲ್ಲಿ ಎಲ್ಲಪ್ಪ ಸಿಗ್ತಾನ? ಇಲ್ಲೇ ಇದ್ದಾನ. ಆತನ ಆತ್ಮ ಇಲ್ಲೇ ಇದೆ, ಪ್ರಾಣ ಇಲ್ಲೇ ಇದೆ, ಶರೀರ ಇಲ್ಲೇ ಇದೆ. ಹಲ್ಲೆಲೂಯ. ಒಂದು ಯಾವುದಾದ್ರೂ ವಿಗ್ರಹ ಮಾಡಿಕೊಂಡ್ರಪ್ಪ ಅಂದ್ರೆ ಅದ್ರ ಒಳಗಡೆ ದೇವರು ಅಲ್ಲೇ ಇರ್ತಾನೆ. ಹಲ್ಲೆಲೂಯ. ಹೇಳೋದು ಅರ್ಥ ಆಗ್ತದನಾ? ಬೇರೆ ಎಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದರ ಅರ್ಥ ಏನಂದರೆ, ವಿಗ್ರಹ ಮಾಡಿರುವಂಥದ್ರ ಒಳಗಡೆ ದೇವರು ಇರೋದಕ್ಕೆ ಸಾಧ್ಯ ಇಲ್ಲ. ದೇವರು ಏನಾಗಿದ್ದಾನೆ? ಸರ್ವವ್ಯಾಪಿಯಾಗಿದ್ದಾನೆ. ಆತನು ಎಲ್ಲ ಕಡೆಯಲ್ಲಿ ಇರುವಂಥ ದೇವರಾಗಿದ್ದಾನೆ. ಆತನು ಆತ್ಮಸ್ವರೂಪನಾದ ದೇವರಾಗಿದ್ದಾನೆ. ಮನುಷ್ಯರೇ ದೇವ್ರು ಮಾಡಂಗಿದ್ರೆ ಮನುಷ್ಯರು ದೊಡ್ಡವರಾಗ್ತಾರ, ದೇವ್ರು ದೊಡ್ಡದಾಗ್ತಾನೆ? ಮನುಷ್ಯರೇ ದೇವ್ರನ್ನ ಮಾಡಂಗಿದ್ರೆ ಮನುಷ್ಯರು ದೊಡ್ಡವರಾಗ್ತಾರ, ದೇವ್ರು ದೊಡ್ಡವರಾಗ್ತಾರ? ರೊಟ್ಟಿ ಮಾಡ್ತೀರಿ, ರೊಟ್ಟಿ ದೊಡ್ಡದ, ನೀವು ದೊಡ್ಡವರ? ಹೇಳ್ರಿ. ರೊಟ್ಟಿ ಮಾಡುವಂಥವರೇ ದೊಡ್ಡವರು. ಹಲ್ಲೆಲೂಯ. ಅದರಂಗೆ ಅನೇಕರು ಇವತ್ತಿನ ದಿವಸ ಏನು ಮಾಡ್ತಾರೆ, ಯಾವುದೋ ಒಂದು ಕಲ್ಲಿನ ಮೂಲಕವಾಗಲಿ, ಕಟ್ಟಿಗೆ ಮೂಲಕವಾಗಲಿ, ಬೆಳ್ಳಿ ಬಂಗಾರ ಯಾವುದೇ ಆಗಲಿ ಅದೆಲ್ಲ ಕೂಡ ವಸ್ತುವೇ. ಕೆಲವೊಂದು ಬೆಲೆಯುಳ್ಳ ವಸ್ತು, ಕೆಲವೊಂದು ಬೆಲೆ ಇರಲಾರ್ದಂಥ ವಸ್ತು. ಆ ಬೆಲೆಗೆ, ಆ ಒಂದು ವಸ್ತುವಿಗೆ ಏನು ಮಾಡ್ತಾರೆ, ಒಂದು ಮನುಷ್ಯನ ಆಕಾರ ಕೊಡ್ತಾರೆ. ಏನು ಕೊಡ್ತಾರೆ? ಮನುಷ್ಯನ ಆಕಾರ ಕೊಡ್ತಾರೆ. ಕೊಟ್ಟ ಮೇಲೆ ಅದು ಅಂದವಾಗಿ ಕಾಣಬೇಕಂತೇಳಿ ಬಣ್ಣ ಬಳಿತಾರೆ. ಹಲ್ಲೆಲೂಯ. ಬಣ್ಣ ಬಳಿದ ಮೇಲೆ ಅದಕ್ಕೆ ಏನು ಮಾಡ್ತಾರೆ? ಒಂದು ದಿವಸ ಕೆತ್ತಬೇಕಾದ್ರೆ ಅಲ್ಲಿ ಕಾಲಿಟ್ಟಿರ್ತಾರೆ, ಇಲ್ಲಿ ಕಾಲಿಟ್ಟಿರ್ತಾರೆ, ಅದು ಮಾಡಿರ್ತಾರೆ, ಇದು ಮಾಡಿರ್ತಾರೆ. ಅರ್ಥ ಆಗ್ತಾ ಇದೆನಾ? ಹಲ್ಲೆಲೂಯ. ಆ ಕೆತ್ತುವಂಥವ್ರು ಎಲ್ಲ ಕುಡುಕರಾಗಿರ್ತಾರೆ ಅನೇಕ ಸಂದರ್ಭದಲ್ಲಿ. ಹಲ್ಲೆಲೂಯ. ದೊಡ್ಡ ಅದು ಬಿಗು ಕೆಲಸ. ಏನು ಮಾಡ್ತಾರೆ? ಕುಡಿತಿರ್ತಾರೆ. ಬಾಯಾಗಂತೂ ಯಾವಾಗಲೂ ಇರಲೇಬೇಕು. ನಾಲಿಗೆ ಇರುವಂಥದ್ದೆಲ್ಲ ಲಾಲಲ ರಸವನ್ನು ಏನು ಮಾಡ್ತಾರೆ? ಹೊರಗಡೆ ಹರಿಬಿಡ್ತಾರೆ. ಅವ್ರಿಗೆ ಊಟ ಮಾಡುವಾಗ ಖಾರ ಆಗ್ತಲ್ಲ. ಖಾರ, ಹೆಚ್ಚಿನ ಖಾರ ನೀವು ಹಾಕಿ, ನೀವು ಚಿಕನ್ ಆಗಲಿ, ಇನ್ನೊಂದು ಹೋಳಿಗೆ ಸಾರಾಗಲಿ ಖಾರ ಹಾಕಿ ಮಾಡಿದ್ರಪ್ಪ ಅಂದ್ರೆ ಅವ್ರು ಏನು ಮಾಡಲ್ಲ, ಊಟ ಮಾಡಲ್ಲ. ಯಾಕಂದರೆ ಅವ್ರಿಗಿರುವಂಥ ಎಲ್ಲ ಒಂದು ಗ್ರಂಥಿಗಳು ಏನಾಗಿಬಿಟ್ಟಿರ್ತವೆ, ಸತ್ತೋಗ್ಬಿಟ್ಟಿರ್ತವೆ. ದೇವರಾಜವರೇ, ಏನಾಗ್ಬಿಟ್ಟಿರ್ತವೆ? ಸತ್ತೋಗ್ಬಿಟ್ಟಿರ್ತವೆ. ಹೆಚ್ಚಿನ ಖಾರವನ್ನು ಅವರು ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಗ್ಗಿದ್ದು ಈ ಒಂದು ಭಾಗ ಅದು ಒಂಥರ ಆಗಿಬಿಟ್ಟಿರುತ್ತೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ನೀರಿನ ಕಾಲು ಇಡ್ರಿ, ಏನಾಗ್ತವೆ? ಕಾಲು ಏನಾಗ್ತವೆ? ನೀರಿನಲ್ಲಿ ಹೆಚ್ಚಿನ ಕಾಲ ಕೆಲಸ ಮಾಡಿದ್ರೆ ಏನಾಗ್ತಾವ್ರಿ? ಚೆಲ್ತೇವ ಅಂತೀರಲ್ಲ. ಅದ್ರಂಗೆ ಬರೀ ಯಾವಾಗಲೂ ಅದಕ್ಕೆ ಒಟ್ಟೆ ರೆಸ್ಟೇ ಇಲ್ಲ. ಹಂಗೆ ಕೆಲವ್ರು ಆಯ್ತು ಕೈ ಆಡಿಸಿದ್ದು ಈ ಬಳ್ಳ ಸೌದೋಗಿರುತ್ತೆ, ಹಂಗೆ ಆಡಿಸ್ತಿರ್ತಾರೆ ಕೈ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದರಂಗೆ ಪ್ರೇಯರಿಲ್ಲ. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಇವರು ಮಾಡುವಂಥವ್ರು ಹೆಂಗಿರ್ತಾರೆ? ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಹಲ್ಲೆಲೂಯ. ಅವರು ಪಾಪಿಗಳು, ಕೆಟ್ಟ ಕಾರ್ಯಗಳನ್ನು ಮಾಡುವಂಥವ್ರು, ಕುಡುಕರು, ಅಂಥವರೆಲ್ಲ ಕೆತ್ತಿರುವಂಥದ್ದು ದೇವರಾಗಕ್ಕೆ ಸಾಧ್ಯನಾ? ಆಗೋದಕ್ಕೆ ಸಾಧ್ಯ ಇಲ್ಲ. ಏನೋ ಬಣ್ಣ ಕೊಟ್ಟಿದ್ದಾರೆ, ಆಕರ್ಷಣೆ ಮಾಡಿದ್ದಾರೆ, ಆದರೆ ನಿಜವಾದ ದೇವರು ಒಬ್ಬಾತನಿದ್ದಾನೆ. ಹಲ್ಲೆಲೂಯ. ಆ ಕಲ್ಲಿಗೆ ತಂದೆ ಇದ್ದಾನೆ, ಈ ಭೂಮಿಗೆ ತಂದೆ ಇದ್ದಾನೆ, ಆಕಾಶಕ್ಕೆ ತಂದೆ ಇದ್ದಾನೆ, ಸೂರ್ಯನಿಗೆ ತಂದೆ ಇದ್ದಾನೆ. ಆತನೇ ನಾವು ಆರಾಧನೆ ಮಾಡುವಂಥ ಯೇಸು ಕ್ರಿಸ್ತನಾಗಿದ್ದಾನೆ ಪ್ರಿಯರ. ಅದರ ಸಲುವಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 16ನೇ ಅಧ್ಯಾಯ ಕೊನೆಯ ವಚನ, ಮಾರ್ಕನು ಬರೆದ ಸುವಾರ್ತೆಯಲ್ಲಿ, ಯೇಸು ಕ್ರಿಸ್ತನ ಶಿಷ್ಯನಾಗಿರ್ತಕ್ಕಂಥ ತೋಮನು ಭಾರತ ದೇಶಕ್ಕೆ ಬಂದಂಥ ಸಮಯದಲ್ಲಿ ಆತನು ಬ್ರಾಹ್ಮಣರ ಸಂಗಡ 300 ಬ್ರಾಹ್ಮಣರ ಸಂಗಡ ಏನು ಮಾಡ್ತಾ ಇದ್ದಾನೆ ಪ್ರಿಯರೇ?
ವಾದ ಮಾಡ್ತಾ ಇದ್ದಾನೆ. ನಿಜವಾದ ದೇವರು ಇವ್ರು ಯಾರನ್ನಂತೇಳಿ ಆರಾಧನೆ ಮಾಡ್ತಾ ಇದ್ದಾರೆ. ಸೂರ್ಯ ಹುಟ್ಟಿದಾಗ ಇವರೆಲ್ಲ ನೀರು ತಗೊಂಡು ಏನು ಮಾಡ್ತಾ ಇದ್ದಾರೆ, ಅಭಿಷೇಕ ಮಾಡ್ತಾ ಇದ್ದಾರೆ, ಮಡಿಸ್ನಾನ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಯಾರು ಬಂದರು? ಯೇಸು ಕ್ರಿಸ್ತನ ಶಿಷ್ಯನಾಗಿರುವಂಥ ಥಾಮಸ್ ಎಂಬುದಾಗಿ ಹೇಳ್ತೀವಿ ಇಂಗ್ಲೀಷಲ್ಲಿ. ಹಲ್ಲೆಲೂಯಾ. ಈ ಎಂಥ ಭಾಳ ಸಂದೇಹವುಳ್ಳಂಥ ವ್ಯಕ್ತಿ. ದೇವ್ರ ಅದ್ಭುತ ಮಾಡ್ತಾನಂತೆ, ಮಾಡ್ತಾನೋ ಇಲ್ಲ ನಮಗೇನು ಗೊತ್ತು ಅಂಥೇಳಿ ಭಾಳ ಸಂದೇಹವುಳ್ಳಂಥ ವ್ಯಕ್ತಿ ಯಾರ್ರೀ? ಈ ಪ್ರಿಯರೇ. ಆತನು ಭಾರತ ದೇಶಕ್ಕೆ ಬಂದಂಥ ಸಮಯದಲ್ಲಿ ಆ ಒಬ್ಬ ರಾಜ್ಯನ ಒಂದು ಅರ್ಚಕರಲ್ಲಿ 300 ಜನರು ಏನು ಮಾಡಿದ್ದಾರೆ? ಮುಂಜಾನೆ ದೇವರಿಗೆ ಆರಾಧನೆ ಮಾಡುವುದಕ್ಕಾಗಿ, ಅಂದರೆ ಅವ್ರು ಅಂದ್ಕೊಂಡಿದ್ದಾರೆ ಸೂರ್ಯನ ಭಗವಾನನ್ನು ಆರಾಧನೆ ಮಾಡುವುದಕ್ಕಾಗಿ ಬಂದಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಸಮಯದಲ್ಲಿ ಈತನನ್ನು ನೋಡಿ ಆಶ್ಚರ್ಯಚಕಿತರಾಗಿರ್ತಕ್ಕಂಥ ಅವರಿಗೆ ಇಬ್ಬರಿಗೆ ಏನಾಯಿತು? ಮಾತುಗಳು ನಡೆದವು. ಹಲ್ಲೆಲೂಯಾ. ನಿಜವಾದ ದೇವರು ಯಾರು? ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು ಯಾರು ಎಂಬುದಾಗಿ ತೋಮನ ಕೇಳ್ತಾ ಇದ್ದಾನೆ. ನೀವು ಮಾಡುವಂಥದ್ದು ಇದು ಏನು ಎಂಬುದಾಗಿ. ಅವ್ರು ಹೇಳ್ತಾ ಇದ್ದಾರೆ, ನಾವು ಮಡಿಸ್ನಾನ ಮಾಡ್ತಾ ಇದ್ದೇವೆ, ನಾವು ಸೃಷ್ಟಿಕರ್ತನಾದ ದೇವರನ್ನ ಸೂರ್ಯನ ಭಗವಾನನ್ನು ಆರಾಧನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಸೂರ್ಯನು ಬೆಳಕು ಕೊಡ್ತಾನೆ, ರಾತ್ರಿಗೆ ಆತನು ಹೋಗ್ಬಿಡ್ತಾನೆ. ಆತನ ಹೆಂಗೆ ದೇವರಾಗಕ್ಕೆ ಸಾಧ್ಯ? ಸೂರ್ಯನನ್ನು ಉಂಟು ಮಾಡಿದ ಇನ್ನೊಬ್ಬ ಆತನಿದ್ದಾನೆ, ಆತನೇ ನಾನು ಆರಾಧನೆ ಮಾಡುವಂಥ ಯೇಸು ಎಂಬುದಾಗಿ ಅವ್ರಿಗೆ ತಿಳಿಸಿ ಹೇಳಿದಾಗ ಅವ್ರು ನಂಬಲಿಲ್ಲ. ಹಲ್ಲೆಲೂಯಾ. ಅವ್ರೇನು ಮಾಡಲಿಲ್ಲ? ನಂಬಲಿಲ್ಲ. ಚರಿತ್ರೆಯಲ್ಲಿ ಇವೆಲ್ಲ ರೆಕಾರ್ಡ್ಸ್ಗಳು ಏನಾಗಿದ್ದಾವೆ ರೀ? ಇದ್ದಾವೆ. ಅನೇಕ ಜನರಿಗೆ ಚರಿತ್ರೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅವರು ಪುರಾಣಗಳನ್ನು ಕೇಳ್ತಾರೆ. ಆ ಪುರಾಣಗಳು ಹೆಂಗಿದಾವ್ರಿ? ಕಲ್ಪನೆಯಿಂದ ಕೂಡಿದಂಥವುಗಳು. ಹಲ್ಲೆಲೂಯಾ. ಅವು ಏನೇನೋ ಕೆಟ್ಟ ಭಾಷೆಗಳಲ್ಲಿದ್ದಾವೆ. ಅವೆಲ್ಲ ನಿಮಗೆ ಹೇಳಲ್ಲ ಪುರಾಣ ಬಂದಾಗ. ನಗಿಸುವಂಥ ಒಂದು 4-5 ಮಾತುಗಳು ಹೇಳ್ತಾರೆ, ಮುನ್ನೊಂದು ಹೇಳ್ತಾರೆ, ಆಯ್ತು ಜೈ ಅಂದ್ಬಿಡ್ತಾರೆ. ಹಲ್ಲೆಲೂಯಾ. ಏನೆಲ್ಲ ಕೆಟ್ಟ ಸಂಗತಿಗಳು, ದೇವರುಗಳು ಎಂಬುದಾಗಿ ಅನಿಸಿಕೊಂಡಂಥವ್ರು ಮಾಡಿರ್ತಕ್ಕಂಥ ಕೆಟ್ಟ ಕರ್ಮಕಾಂಡಗಳು. ಅಯ್ಯೋ ನಾವನ್ನ ಬೇಸಪ್ಪ, ಅವರು ನಮಗಿಂತ ಎಷ್ಟು ದುಷ್ಟರಿದಾರ, ಎಷ್ಟು ಪಾಪಿಷ್ಠರಿದಾರ ಎನ್ನುವ ರೀತಿಯಲ್ಲಿ ಅವರು ಜೀವಿಸಿದ್ದಾರೆ, ಬಾಳಿದ್ದಾರೆ ಪ್ರೇರೆ. ಅಂಥ ಕೆಟ್ಟ ಸಂಗತಿಗಳು ಪುರಾಣದಲ್ಲಿ ಲಿಖಿತವಾಗಿದ್ದಾವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆ ಒಂದು ಸಮಯದಲ್ಲಿ ಭಾರತ ದೇಶಕ್ಕೆ ತೋಮನು ಬಂದಾಗ 300 ಜನ ಅರ್ಚಕರು ಆ ಒಂದು ಮಡಿಸ್ನಾನ ಮಾಡುವಂಥ ಸಮಯದಲ್ಲಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಇವರು ಹೇಳ್ತಾ ಇದ್ದಾರೆ, ಆಯ್ತಪ್ಪ ನನ್ನ ದೇವರು ನಿಜವಾದ ದೇವರು ಅಂತೇಳಿ ನಾವು ಹೇಳ್ತೀವಿ, ನಿಮ್ಮ ದೇವ್ರು ನಿಜವಾದ ದೇವರು ಅಂತೇಳಿ ನೀವು ಹೇಳ್ತಾ ಇದ್ದೀರಿ. ಈ ಸಮಯದಲ್ಲಿ ನಿಜವಾದ ದೇವರು ಯಾರೆಂಬುದಾಗಿ ನಾವು ಪರೀಕ್ಷೆ ಇಡೋಣ. ಆ ನೀರನ್ನು ಹಿಂಗೆ ತೆಗೆದುಕೊಂಡಾಗ ಅಲ್ಲಿ ಏನಾಗಬೇಕು? ತಗ್ಗು ಬೀಳಬೇಕು. ಚೆನ್ನಾಗಿ ಕೇಳ್ರಿ ವಾಕ್ಯ. ಹಲ್ಲೆಲೂಯಾ. ನೀರು ಹಿಂಗೆ ತೆಗೆದುಕೊಂಡಾಗ ಅಲ್ಲಿ ಏನಾಗಬೇಕು? ತಗ್ಗು ಬೀಳಬೇಕು. ಹಿಂಗೆ ನೀರು ಮೇಲಕ್ಕೆ ತೂರಿದಾಗ ನೀರಲ್ಲಿ ನಿಂತುಕೊಳ್ಳಬೇಕು. ಈ ಕಾರ್ಯವನ್ನು ಯಾರು ಮಾಡ್ತಾರೆ ಅವರೇ ನಿಜವಾದ ದೇವರು ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ 300 ಜನ ನೀವೇ ಜಾಸ್ತಿ ಇದ್ರಿ, ನೀವೇ ಮಾಡ್ರಿ ಅಂತ ಹೇಳಿದಾಗ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಪ್ರೇಯರ್. ನೀರು ಹಿಂಗೆ ತಗೊತಾ ಇದ್ದಾರೆ, ಎರಸ್ತಾ ಇದ್ದಾರೆ, ತಗ್ಗು ಬೀಳ್ತಾ ಇಲ್ಲ, ನೀರು ಕೆಳಗಡೆ ಬೀಳ್ತಾ ಇದೆ. ಸಮಯ ಭಾಳ ಆಯಿತು. ಅವಾಗ ಅವ್ರಿಗೆ ಸಾಕಾಯಿತು. ಮನುಷ್ಯನಿಗೆ ಏನಾಗುತ್ತೆ? ಸಾಕಾಗುತ್ತೆ. ಯಾಕಂದರೆ ಮನುಷ್ಯ ಇದು ಏನು ಒಂದು ಮಷೀನ್ ಅಲ್ಲ. ಹಲ್ಲೆಲೂಯಾ. ನಮಗೆ ಟಯರ್ಡ್ ಆಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡಲಾರ್ದು ಹಂಗೆ ಇರ್ತೀವ? ನಿದ್ದೆ ಬೇಕು, ರೆಸ್ಟ್ ಎನ್ನುವಂಥದ್ದು ಮನುಷ್ಯನಿಗೆ ಬೇಕು. ಇವರು ಸಾಕಾದಾಗ ಆಯಿತು, ನಾವೇನೋ ಮಾಡಿದ್ವಿ, ನಿರೂಪಣೆ ಮಾಡೋದಕ್ಕೆ ಆಗಲಿಲ್ಲ, ಈ ಸಮಯದಲ್ಲಿ ನಿನಗೆ ಕೊಡ್ತಾ ಇದ್ದೀವಿ, ನೀನಾದರೂ ಏನು ಮಾಡು, ಸಾಧಿಸು, ನಿಜವಾದ ದೇವರು ಯಾರಾಗಿದ್ದಾನೆ ಎಂಬುದಾಗಿ ಹೇಳಿದಾಗ ಅವಾಗ ತೋಮ ಏನು ಮಾಡ್ತಾ ಇದ್ದಾನ್ರಿ? ನೀರನ್ನು ತೆಗೆದುಕೊಂಡ ಅಲ್ಲಿ ತಗ್ಗು ಬಿತ್ತು. ಹಲ್ಲೆಲೂಯಾ. ಯಾವಾಗ ನೀರನ್ನು ತೆಗೆದುಕೊಂಡು ತಗ್ಗು ಬಿತ್ತು, ನೀರನ್ನು ಮೇಲೆ ಕೆರೆಸಿದ ನೀರು ಅಲ್ಲೇ ನಿಂತ್ಕೊಂತು. ಅವ್ರು ಗಾಬರಿ ಆದರು. ಯಾರು ಗಾಬರಿ ಆದರು? ಅಲ್ಲಿ ನೋಡಿರ್ತಕ್ಕಂಥ 300 ಜನ ಅವರು ಬ್ರಾಹ್ಮಣರು ಪ್ರೇಯರ್. ಇವತ್ತಿನವರೆಗೂ ಕೂಡ ನೀವು ಕೇರಳ ಎನ್ನುವಂಥ ರಾಷ್ಟ್ರಕ್ಕೆ ಹೋದರೆ ಮಾರ್ತೋಮ ಸಿರಿಯನ್ ಚರ್ಚ್ ಅಂತೇಳಿ ಇರುತ್ತೆ. ನೀವು ಯೂಟ್ಯೂಬಲ್ಲಿ ನೀವು ಹೊಡಿಬೋದು. ಹಲ್ಲೆಲೂಯಾ. ಮಾರ್ತೋಮ ಸಿರಿಯನ್ ಚರ್ಚ್. ಆ ಸಿರಿಯನ್ ಚರ್ಚ್ನಲ್ಲಿ ಇರುವಂಥವರೆಲ್ಲರೂ ಕೂಡ ಯಾರ್ರೀ? ಬ್ರಾಹ್ಮಣರು ನಿಮ್ಮೂರಲ್ಲಿ ಇದ್ದಾರಾ? ನಮ್ಮೂರಲ್ಲಿದ್ದರು. ಯಾರನ್ನು ಮುಟ್ಸ್ಕೊಡ್ತಾ ಇಲ್ಲ ಅವರು. ಯಾವುದೇ ಜನಾಂಗದವರಾಗಲಿ ಅವ್ರು ಯಾರನ್ನ ಮುಟ್ಸಿಕೊಡಿಸ್ತಾ ಇರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ನಮ್ಮ ಮನೆಗೆ ಬರ್ತಾ ಇದ್ರು, ನಮಗೆ ಭಾಳ ಆಪ್ತರಾಗಿದ್ದರು. ಯಾಕಂದ್ರೆ ನಮ್ಮ ತಾತವರು ಡಾಕ್ಟ್ರ್ ಆದಂಥ ಒಂದು ಕಾರಣಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದತ್ತಪ್ಪ ಅವ್ರು ಅಂತ ಹೇಳಿದ್ರು, ನೀವು ಕೇಳಿರ್ಬೋದು, ಕೆಲವು ಜನ ವಯಸ್ಸಾದರು, ನೀಲಮ್ಮವ್ರಿಗೆ ಗೊತ್ತಿರ್ಬೋದು ಅಂತೇಳಿ ಅನಿಸ್ತೀನಿ. ಈಗ ಎಲ್ಲಿದಾರೋ ಗೊತ್ತಿಲ್ಲ, ಬಟ್ ಅವರು ಇದ್ದರು ಪ್ರೇಯರ್. ಹಲ್ಲೆಲೂಯಾ. ಮನೆಗೆಲ್ಲ ಅವರು ಬರ್ತಾಯಿದ್ರು. ಅವ್ರ ಮಕ್ಕಳೆಲ್ಲ ನಮಗೆ ಆಪ್ತರ ರೀತಿಯಲ್ಲಿ ಇದ್ದಂಥವ್ರು ಇದ್ದರು. ಏನು ದೋಷರ ಏನು ಅಂತೇಳಿ ಹೇಳ್ತೀವಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆ ರೀತಿಯಾಗಿ ಜನಾಂಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಆ ಕಾರ್ಯವನ್ನು ನೋಡಿ ನೀರು ಹಿಂಗೆ ತೆಗೆದಾಗ ತಗ್ಗು ಬಿದ್ದಿರುವಂಥದ್ದು, ನೀರು ನಿಂತುಕೊಂಡಿರುವಂಥದ್ದನ್ನು ನೋಡಿ ಅವ್ರು 3 ಜನ ಏನಾದ್ರಿ, ಅಬ್ಬಾ ನಿಜವಾದ ದೇವ್ರಂದರೆ
ಈತ ಇಷ್ಟು ದಿನ ನಾವು ಏನೆಲ್ಲ ಮಾಡಿದ್ವಿ, ನಾವೇ ಮಾಡ್ತಾ ಇದ್ವಿ, ಅವ್ರೇನು ನಮಗೆ ಮಾಡ್ತಾ ಇಲ್ಲ ಅಂತೇಳಿ ತಿಳಿದುಕೊಂಡ್ರೆ ಪ್ರಿಯರೇ, ತಿಳಿದುಕೊಂಡಾಗ 300 ಜನ ಅಲ್ಲೇ ಮುಳುಗಿದ್ರು. ತೋಮನ ಮೂಲಕವಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡ್ರು. ಭಾರತ ದೇಶದಲ್ಲಿ ಮೊದಲನೇದಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡು ರಕ್ಷಣೆ ಮಾರ್ಗದಲ್ಲಿ ಬಂದಂಥವ್ರು ಯಾರ್ರೀ? ಬ್ರಾಹ್ಮಣರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಯೇಸು ಸ್ವಾಮಿ ಆ ಕುಲದ ದೇವ್ರು, ಈ ಕುಲದ ದೇವ್ರು ಅಂತೇಳಿ ಅನೇಕರು ಅಂತಿರ್ತಾರೆ. ಹಲ್ಲೆಲೂಯಾ, ಯೇಸು ಸ್ವಾಮಿ ಯಾವ ಕುಲದ ದೇವರು ಅಲ್ಲ, ಆತನು ಎಲ್ಲ ಮನುಷ್ಯರಿಗೆ ಬೇಕಾಗಿರುವಂತಹ ದೇವರು. ಕೊನೆಯದಾಗಿ ಒಂದು ವಚನವನ್ನು ಓದಿಸ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ ಕೊನೆಯ ಮಾತು 8ರಿಂದ ಓದ್ರಿ. 12:8. ತಂದೆಯಿಂದ ಶಿಕ್ಷೆ ಹೊಂದಿದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸಿದೆವಷ್ಟೇ. ನಮ್ಮ ಆತ್ಮಗಳಿಗೆ ತಂದೆಯಾಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ. ಯಾವ ಶಿಕ್ಷೆಯಾದರೂ ತತ್ಕಾಲಕ್ಕೆ ಸಂತೋಷಕರವಾಗಿ ತೋಚದೆ ದುಃಖಕರವಾಗಿ ತೋಚುತ್ತದೆ. ಆದರೂ ತರುವಾಯ ಅದು ಶಿಕ್ಷೆ ಹೊಂದಿದವರಿಗೆ ನೀತಿ ಎಂಬ ಫಲವನ್ನು ಕೊಟ್ಟು ಮನಸ್ಸಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಎಲ್ಲ ಆತ್ಮಗಳಿಗೆ ತಂದೆ ಒಬ್ಬಾತನು ಇದ್ದಾನೆ. ಆತ್ಮ ಕಾಣಿಸುತ್ತಾ? ಕಾಣಿಸಲ್ಲ. ಶರೀರ ಕಾಣಿಸ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆತ್ಮ ಕಾಣಿಸಲ್ಲ ಪ್ರಿಯರೇ. ಆ ಆತ್ಮಕ್ಕೆ ತಂದೆ ಒಬ್ಬಾತ. ಹಲ್ಲೆಲೂಯಾ. ನಮ್ಮ ಶರೀರಗಳಿಗೆ ನಮಗೆ ತಂದೆಯವರು ಒಬ್ಬೊಬ್ಬರು ಇದ್ದಾರೆ. ಅವ್ರು ಏನು ಮಾಡ್ತಾರೆ? ನಮ್ಮನ್ನು ಹುಟ್ಟಿಸಿದ ಮೇಲೆ ಏನು ಮಾಡ್ತಾರೆ? ಹುಟ್ಟಿಸಿದಂಥ ದೇವರು. ಹಲ್ಲೆಲೂಯಾ. ಅವರು ಬೆಳೆಸುವಾಗ ಎದುರು ಸಲುವಾಗಿ ಬೆಳೆಸ್ತಾರೆ. ನಾವು ಇವ್ರನ್ನ ಚೆನ್ನಾಗಿ ಸಣ್ಣವ್ರು ಇರುವಾಗ ನೋಡ್ಕೊಂಡ್ರೆ, ನಾವು ಮುಪ್ಪಿನವರಾಗಿರುವಾಗ ಇವ್ರು ನಮ್ಮನ್ನು ನೋಡ್ಕೊಳ್ತಾರೆ. ಹಲ್ಲೆಲೂಯಾ. ಅದೇ ಅಲ್ರಿ ಮಕ್ಕಳೇನ್ರಿ? ಮಕ್ಕಳನ್ನ ಯಾಕೆ ನಾವು ಇದು ಮಾಡೋದು? ಚಿಕ್ಕವರಿರುವಾಗ ಮಕ್ಕಳಿಗೆ ಬೇಕಾಗಿರುವಂಥದ್ದನ್ನೆಲ್ಲ ನಾವು ಕೊಟ್ಟು ಏನೆಲ್ಲ ತುಳಿದು ಬೆಳೆದು ಏನೆಲ್ಲ ಮಾಡಿ ಒಂದು ಸ್ಥಾನಕ್ಕೆ ತಂದ ಮೇಲೆ ನಮ್ಗೆ ಆಸೆ ಇರುತ್ತೆ, ಮುಂದೆ ಇವರು ನಮ್ಮನ್ನು ನೋಡಿಕೊಳ್ತಾರೆ ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ ಪ್ರಿಯೆ, ಆತ್ಮಗಳಿಗೆ ತಂದೆಯಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಹೇಳುವಂಥ ಮಾತು ಏನಂದರೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಅವರು ಶಿಕ್ಷಿಸಿದರೂ ಕೂಡ ನಾವು ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಆತ ನಮ್ಮನ್ನು ಏನು ಮಾಡ್ತಾನೆ? ಶಿಕ್ಷಿಸುತ್ತಾನೆ. ಹಿತವಾಗಿರ್ತಕ್ಕಂಥ ಶಿಕ್ಷೆ ಬೇರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಒಂದು ವೇಳೆ ನಾವು ಭಾಳ ಟ್ರ್ಯಾಕಿಂದ ತಪ್ಪಿ ಹೋಗ್ತಾ ಇರ್ತೀವಿ, ರೈಲು ಹಳಿಗಳ ಮೇಲೆ ರೈಲು ಹೋದರೆ ತೊಂದರೆ ಇಲ್ಲ. ಒಂದು ಸ್ವಲ್ಪ ತಪ್ಪಿದ್ರೆ ಏನಾಗುತ್ತೆ ರೀ? ಇಂಜನ್ ಸಮೇತ ಹಿಂದಿರುವಂಥ ಎಲ್ಲ ಬೋಗಿಗಳೇನಾಗ್ತವೆ? ಬಿದ್ದು ಹೋಗಿಬಿಡ್ತವೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಒಂದು ದಾರಿಯಲ್ಲಿ ನಡೆಯುವಾಗ ಕೆಲವೊಂದು ಸಾರಿ ಆ ಕಡೆ ಈ ಕಡೆ ಹೋಗ್ಬೇಕಂತೇಳಿ ಮನಸ್ಸು ಬರ್ತಾ ಇರುತ್ತೆ, ಮನಸ್ಸು ಹಿಂದೆ ಕೇಳ್ತಾ ಇರುತ್ತೆ. ಮೊದ್ಲಂಗೆ ಮಾಡ್ತಿದ್ದೆಪ್ಪ, ಹಂಗಿದ್ರೆ ಬೇಸೇನೋ ಅಂತೇಳಿ ಕೆಲವೊಬ್ಬರಿಗೆ, ಎಲ್ರಿಗಲ್ಲ, ಕೆಲವೊಬ್ಬರು ನಂಬಿಕೆಯಲ್ಲಿ ದೃಢವಾಗಿರ್ತಾರೆ. ಎಷ್ಟು ಬಂಡೆ ಹೆಂಗಿರ್ತಾರೆ ಗಟ್ಟಿಯಾಗಿ, ಅಷ್ಟು ಬಂಡೆಯೋಪಾದಿಯಲ್ಲಿ ಇರ್ತಾರೆ. ಕೆಲವೊಬ್ರು ಏನೋ ಬಿಡ್ತಾರೆ, ನಂಬಿಕೆಯಲ್ಲಿ ಸೋತು ಹೋಗಿಬಿಡ್ತಾರೆ. ಪ್ರೇರಿ, ಇವತ್ತು ನಾವು ನೋಡ್ತಾ ಇದ್ದೀವಿ ಒಂದೇ ಅಂಶ ಏನಂದರೆ, ಯೇಸು ಕ್ರಿಸ್ತನು ಯಾರಾಗಿದ್ದಾನಾತ? ಎಲ್ಲ ಮನುಷ್ಯರಿಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಎಲ್ಲ ಎಷ್ಟು ಖಂಡಗಳಿದ್ದಾವೆ ನಮ್ಮ ಒಂದು ಪ್ರಪಂಚದಲ್ಲಿ? 7 ಖಂಡಗಳಿದ್ದಾವೆ. ಅಂಟಾರ್ಟಿಕಲ್ಲಿ ಯಾರು ವಾಸ ಮಾಡಲ್ಲ. ಅದರ ಸಲುವಾಗಿ ಅದನ್ನು ಸೈಂಟಿಸ್ಟ್ ಒಂದು ಖಂಡ ಎಂಬುದಾಗಿ, ವಿಜ್ಞಾನಿಗಳ ಖಂಡ ಎಂಬುದಾಗಿ, ಬೆಳೆಯ ಖಂಡ ಎಂಬುದಾಗಿ ಅದನ್ನು ಕರೀತಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ 6 ಖಂಡಗಳಲ್ಲಿ ಎಲ್ಲೆಲ್ಲಿ ಜನ ವಾಸ ಮಾಡ್ತಾ ಇದ್ದರು, ಆ ಎಲ್ಲ ಜನರು ಯಾರನ್ನು ತಿಳ್ಕೊಂಡಿದ್ದಾರೆ? ಸೃಷ್ಟಿಕರ್ತನಾದ ದೇವರನ್ನು. ಆ ಹುಡುಗ ಹೇಳಿರ್ತಕ್ಕಂಥ ಮಾತು ಒಂದೇ, ಮೊನ್ನೆ ಬಂದಿರತಕ್ಕಂಥ ಹುಡುಗ ಮಸ್ಕಿ ಮಂಜು ಅಂತೇಳಿ ಆ ಹುಡುಗನ ಹೆಸರು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮಗೆ ಎಷ್ಟೋ ಆಸ್ತಿ ಇದೆ ರೀ. ಆ ಆಸ್ತಿ ಎಲ್ಲವೂ ಕೂಡ, ಆ ಆಸ್ತಿ ನಮಗೆ ಸಮಾಧಾನ ಕೊಟ್ಟಿಲ್ಲ, ಶಾಂತಿ ಕೊಟ್ಟಿಲ್ಲ, ನೆಮ್ಮದಿ ಕೊಟ್ಟಿಲ್ಲ, ಬಿಡುಗಡೆ ಕೊಟ್ಟಿಲ್ಲ, ಇನ್ನೊಂದು ಮುನ್ನೊಂದು ನಮಗೆ ಕೊಟ್ಟೇ ಇಲ್ಲ. ಆದರೆ ಇವತ್ತಿನ ದಿವಸ ನಾನು ಸಮಾಧಾನವಾಗಿದ್ದೀನಿ. ಕಾರಣ ಏನಂದರೆ, ನನ್ನ ಆತ್ಮಕ್ಕೆ ಬೇಕಾಗಿರ್ತಕ್ಕಂಥ ದೇವರನ್ನು ನಾನೇನು ಮಾಡಿದ್ದೇನೆ? ತಿಳಿದುಕೊಂಡಿದ್ದೇನೆ. ಸೃಷ್ಟಿಕರ್ತನಾದ ದೇವರನ್ನು ನಾನೇನು ಮಾಡಿದ್ದೇನೆ? ತಿಳಿದುಕೊಂಡಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ನಿಮ್ಮ ನಾಲಿಗೆಯನ್ನು ನೀವೇನು ಮಾಡಬೇಡ್ರಿ?
ಹರಿಬಿಡಬೇಡ್ರಿ. ಹಲ್ಲೆಲೂಯಾ. ನಿಮ್ಮ ನಾಲಿಗೆ ಅದು ಎಂತಹ ನಾಲಿಗೆ ಆಗಿರಬೇಕು? ದೇವರನ್ನು ಹೊಗಳುವ ನಾಲಿಗೆ ಆಗಿರಬೇಕೆ ಹೊರತಾಗಿ ತೆಗಳುವ ನಾಲಿಗೆ ಆಗಿರಬಾರ್ದು. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತಿನ ದಿವಸ ದೈವ ಸೇವಕರಿಗೆ, ದೇವರಿಗೆ, ದೇವರನ್ನು ನಂಬಿದಂಥ ಮಕ್ಕಳಿಗೆ ಕೆಟ್ಟದಾಗಿರ್ತಕ್ಕಂಥ ಮಾತನ್ನು, ವಿರೋಧವಾದ ಮಾತನ್ನು, ಆಡಬಾರದ ಮಾತನ್ನು, ಅಪ್ರಯೋಜಕವಾದಂಥ ಮಾತುಗಳನ್ನು ಮಾತಾಡಿದ್ದೀಯೇನು ಪ್ರಿಯನೇ ಪ್ರಿಯಳೇ? ನಿನ್ನ ನಾಲಿಗೆ ನಡುವೆ ಇಟ್ಟಿರ್ತಕ್ಕಂಥ ಒಂದು ಚಿಕ್ಕವಾದ ಅಂಗವಾಗಿದ್ದರೂ ಬಹುದೊಡ್ಡ ಕಾರ್ಯಗಳನ್ನು ಕೊಚ್ಚಿಕೊಳ್ಳುವಂಥದ್ದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆ ನಾಲಿಗೆ ಯಾವ ರೀತಿಯಾಗಿದೆ ಒಂದು ಸಾರಿ ಆಲೋಚನೆ ಮಾಡು. ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ನಾಲಿಗೆಯನ್ನು ನೀನು ಸಾಧನೆ ಮಾಡಿಕೊಂಡ್ರೆ ನೀನು ಸಾಧಕನಾಗ್ತೀಯ, ನಿನ್ನ ಜೀವಿತವೆಲ್ಲ ಆಶೀರ್ವಾದಕರವಾಗಿರುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮಹೋನ್ನತನು ಮಹಾಪರಿಶುದ್ಧನಾದ ದೇವರೇ, ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಮಾಡುವ ಮಹಾದೇವರೇ, ಬಿಡುಗಡೆ ಕೊಡುವ ದೇವರೇ, ರಕ್ಷಕನಾದ ದೇವರೇ, ಕೃಪೆ ತೋರಿಸುವ ದೇವರೇ, ಸಂಬಂಧಗಳನ್ನು ಕೂಡಿಸುವಂಥ ದೇವರೇ, ಸಮಾಧಾನವನ್ನು ಕೊಡುವ ದೇವರೇ, ಬಿಡುಗಡೆ ಕೊಡುವ ದೇವರೇ, ಎಲ್ಲ ರೀತಿಯಿಂದಲೂ ಸೌಖ್ಯತೆಯನ್ನು ಅನುಗ್ರಹ ಮಾಡುವ ದೇವರೇ, ಪ್ರತಿ ಅಶಾಂತಿ ಅಸಮಾಧಾನವನ್ನು ನೀಗಿಸುವ ದೇವರೇ, ಪ್ರತಿ ಅಂಧಕಾರ ಅಪವಿತ್ರಾತ್ಮ ಲೋಪದೋಷಗಳನ್ನು ತೊಲಗಿಸುವ ದೇವರೇ, ನಿನಗೆ ಸ್ತೋತ್ರಗಳಯ್ಯ, ಸ್ತೋತ್ರಗಳು, ಸ್ತೋತ್ರಗಳು ಸ್ವಾಮಿ. ಹೌದು ರಾಜನೇ, ನಾವು ಈ ಲೋಕದಲ್ಲಿ ಇರುವಾಗ ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ನಡೆಯಬೇಕು, ಯಾವ ರೀತಿಯಾಗಿ ನಮ್ಮ ಜೀವಿತಗಳನ್ನು ಕಟ್ಟಿಕೊಳ್ಳಬೇಕು ಎಂಬುದಾಗಿ ನೀನು ಬೋಧಿಸಿದ ವಿಧಾನಕ್ಕಾಗಿ ನಿನಗೆ ಅನಂತ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹೌದು ಸ್ವಾಮಿ, ಮಿರಿಯಾಮಳು, ಆರೋನನು ಸ್ವಂತ ತಮ್ಮನ ಮೇಲೆ ವಿರೋಧವಾದ ಮಾತುಗಳನ್ನು ಆಡಿದ್ದಕ್ಕಾಗಿ, ಅಭಿಷಕ್ತನ ಮೇಲೆ ವಿರೋಧ ಮಾತುಗಳನ್ನು ಆಡಿದ ಕಾರಣಕ್ಕಾಗಿ ದೇವರ ಕೋಪವನ್ನು ಕೂಡಿಸಿಟ್ಟುಕೊಂಡ್ರು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವಾಮಿ. ಕೋಪವುಳ್ಳವನಾಗಿ ಆ ಸ್ಥಳದಿಂದ ನೀನು ಓದೆ ಎಂಬುದಾಗಿ ಬರೆಯಲ್ಪಟ್ಟಿದೆ ರಾಜನೇ. ಹೌದು ಸ್ವಾಮಿ, ನಿನಗೆ ಕೋಪವನ್ನು ಎಬ್ಬಿಸಲಾರದ ಮಕ್ಕಳಾಗುವಂತೆ ನಮ್ಮನ್ನು ಆಶೀರ್ವಾದಿಸಯ್ಯ, ಸಂಪೂರ್ಣವಾದ ಸಮಾಧಾನವನ್ನು ನಮಗೆ ಆಶೀರ್ವದಿಸಯ್ಯ, ಬಿಡುಗಡೆಯನ್ನು ಆಶೀರ್ವಾದ ಮಾಡು ಸ್ವಾಮಿ. ಎಲ್ಲ ರೀತಿಯಿಂದಲೂ ಸೌಖ್ಯತೆ ಕೊಟ್ಟು ನಡೆಸ್ತಾ ಬರಬೇಕೆಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಎಲ್ಲ ಮಕ್ಕಳನ್ನು, ಇವರ ಕುಟುಂಬಗಳನ್ನು ಬಲಪಡಿಸು, ಆಶೀರ್ವದಿಸು, ಬಿಡುಗಡೆ ಕೊಡಬೇಕೆಂಬುದಾಗಿ ಬೇಡಿರುವಂಥದ್ದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿ ಹೊಂದಿದವರಾಗಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆಯು ಕೂಡಿ ಬಂದಿರತಕ್ಕಂಥ ಇವರ ಸಂಗಡಲು, ಸಕಲ ಸದ್ಭಕ್ತರ ಸಂಗಡಲು, ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ್ಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ನ ಬಳಿ ಬಂದೆವು, ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಆರಾಧಿಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ಇವರೆಲ್ಲರನ್ನು. ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को, ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಕು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಸಮಯದಲ್ಲಿ ಕರ್ತನ ಭೋಜನ ಸಂಸ್ಕಾರ ಇರುತ್ತೆ. ದಯವಿಟ್ಟು ನೀವು ಯಾವ ಥರ ಕೂತ್ಕೊಳ್ತೀವಿ